ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಒಳ್ಳೆಯವನು, ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವ ದೇವರಾಗಿದೆಯಪ್ಪ. ಈ ದಿನ ಕರ್ತನೇ ಸ್ವಾಮಿ ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಆರಾಧಿಸಿ ಕರ್ತನೇ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಧ್ಯಾನಿಸ್ತಿರ್ಬೇಕಾರೆ ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಿನ್ನ ಸಜೀವವುಳ್ಳ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಅಪ್ಪ. ಕರ್ತನೆ, ಕೇಳುವ ಕಿವಿಗಳನ್ನು, ಗ್ರಹಿಸುವ ಮನಸ್ಸನ್ನು ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ, ನಂಬಿಕೆ ಬಹಳ ಪ್ರಾಮುಖ್ಯವಾದ ವಿಷಯ ನಮ್ಮ ಕ್ರೈಸ್ತವ ಜೀವಿತದಲ್ಲಿ. ಹೇಳ್ರಿ, ನಂಬಿಕೆ. ಎರಡು ರೀತಿಯಾದ ನಂಬಿಕೆ ಇದೆ. ಒಂದು ದೇವರ ವಾಕ್ಯದಿಂದ ನಿನಗೆ ಬರುವಂಥ ನಂಬಿಕೆ. ಇನ್ನೊಂದು 9 ವರಗಳಲ್ಲಿ ಒಂದು ವರ ಇದೆ, ಅದು ನಂಬಿಕೆಯ ವರ. ಈ ದಿನ ನಾವು ನಂಬಿಕೆಯ ವರದ ಬಗ್ಗೆ ಮಾತಾಡೋದಿಲ್ಲ. ವಾಕ್ಯದ ಮೂಲಕ, ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕ ನಮಗೆ ಕೊಡಲ್ಪಟ್ಟ, ಇಲ್ಲಾಂದ್ರೆ ನಮ್ಮಲ್ಲಿ ಬಂದಂಥ ನಂಬಿಕೆ ಕುರಿತು ನಾವು ಮಾತಾಡೋಣ. ಎಷ್ಟು ಜನ ಇಲ್ಲಿ ಯೇಸು ಸ್ವಾಮಿನ ನೋಡಿರಿ? ಕೈ ಎತ್ರಿ. ದೇವರಿಗೆ ಸ್ತೋತ್ರ. ನಾನಂತೂ ನೋಡಿಲ್ಲ ಅನ್ನೋರು ಕೈ ಎತ್ರಿ. ಯೇಸು ಸ್ವಾಮಿ ನಾನು ನೋಡಿಲ್ಲ, ನೋಡ್ಲಾರ್ದೆ ನಾನು ನಂಬಿನಿ. ಹೇಳ್ರಿ, ನೋಡಿದ್ರೆ ನಿನ್ನ ದೇವರಿಗೆ ಸ್ತೋತ್ರ ಬಿಡು. ನಾನು ಯೇಸು ಸ್ವಾಮಿ ನೋಡಿಲ್ಲ, ನೋಡ್ಲಾರ್ದೆ ನಾನು ನಂಬಿನಿ. ನಮ್ಮ ಸಂಡೇ ಸ್ಕೂಲ್ ಟೀಚರ್ ಒಂದು ಕತೆ ಹೇಳ್ಬೇಕಾದ್ರೆ ಆ ಕತೆ ಕೇಳಿ ನನ್ನಲ್ಲಿ ನಂಬಿಕೆ ಬಂತು. ಏನು ಬಂತ್ರಿ? ಆ ನಂಬಿಕೆನ ಯಾರು ಹುಟ್ಟಿಸಿದ್ರಂದ್ರೆ ಯೇಸು ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದನು. ಯಾರು ಹುಟ್ಟಿಸಿದ್ರು? ಹೇಳಿ, ನಿಮಗೆ ಯಾರು ಹುಟ್ಟಿಸಿದ್ರು ನಂಬಿಕೆ? ಓಕೆ, ಎಷ್ಟು ಜನ ಹೇಳ್ತೀನಿ ನನಗೆ ಯೇಸುವಿನಿಂದ, ಸುವಾರ್ತೆಯಿಂದ, ವಾಕ್ಯದಿಂದ ನನಗೆ ನಂಬಿಕೆ ಬಂದಿದೆ ಅನ್ನೋರು ಕೈ ಎತ್ರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. దేవుని వాక్యం ద్వారా, సువార్త ద్వారా, లేకుంటే దేవుడు ఏదైనా మా జీవితంలో అద్భుతం చేసిన ద్వారా మనకేం కలిగింది? లోపల విశ్వాసం, ఆ నమ్మకం కలిగిందండి. ನಾವು ಸುವಾರ್ತೆ ಕೇಳಿದಾಗ, ಯೇಸುವಿನ ಕುರಿತು ಕೇಳಿದಾಗ, ನಮ್ಮ ರೋಗಗಳು ಗುಣವಾದಾಗ, ಇಲ್ಲ ಯಾರೋ ಬಂದು ನಮಗೆ ಹೇಳಿದಾಗ ನಮ್ಮಲ್ಲಿ ಯೇಸುವಿನ ಮೇಲೆ ಏನು ಬಂತು? ನಂಬಿಕೆ. ಆ ನಂಬಿಕೆಯನ್ನು ಯಾರು ಹುಟ್ಟಿಸಿದ್ರು ಗೊತ್ತಾ? ಯೇಸು ಹುಟ್ಟಿಸಿದರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಂಬಿಕೆಯನ್ನ ಹುಟ್ಟಿಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಎಲ್ಲರೂ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು. ಎಲ್ಲರೂ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು. ಯಾರು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ್ದು? ಕಮಾನ್ ಜೋರಾಗಿ ಹೇಳ್ಬೇಕು. ಹೇಳ್ರಿ, ಯಾರು? ಅದನ್ನು ಪೂರೈಸುವವನು ಯಾರು? ಕೇಳ್ರಿ. ಈ ನಂಬಿಕೆಯಲ್ಲಿ ನಾವು ಪ್ರತಿದಿನ ಹಂತ ಹಂತವಾಗಿ ಬೆಳಿಬೇಕು ಪ್ರಿಯರೇ. ವಿ ಹ್ಯಾವ್ ಟು ಗ್ರೋ ಇನ್ ಅವರ್ ಫೇತ್ ಸ್ಟೆಪ್ ಬೈ ಸ್ಟೆಪ್. ನಾವು ಹಂತ ಹಂತವಾಗಿ ಬೆಳಿಬೇಕ್ರಿ. ನಂಬಿಕೆಯನ್ನು ನಮ್ಮಲ್ಲಿ ಹುಟ್ಟಿಸಿದವನು ಯಾರು? ಯೇಸು. ಅದನ್ನು ಪೂರೈಸುವವನು ಯಾರು? ಯೇಸು. ಅಂದರೆ ನಂಬಿಕೆ ಯಾರು ಕೂಡ ఉత్పత్తి ಮಾಡಲಿಕ್ಕೆ సాధ్యವಿಲ್ಲ. నోబడి క్యాన్ మ్యానుఫ్యాక్చర్ ఫేత్. ఎవరు కూడా నాలో ఉన్న విశ్వాసాన్ని సృష్టించలేరు. నోబడి క్యాన్ క్రియేట్. ಯಾರು ಕೂಡ ಅದನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಅದು ನನ್ನೊಳಗಿಂದಲೇ ಬರ್ತದೆ, ದೇವರಿಂದಲೇ ಬರ್ತದೆ. ಇವಾಗ ಯಾವುದಾದ್ರೂ ಒಂದು ಬೀಜ ನಾವು ತೆಗೆದುಕೊಂಡ್ರೆ ಆ ಬೀಜವನ್ನು ಭೂಮಿಯಲ್ಲಿ ಹಾಕಿದಾಗ ಆ ಬೀಜ ಏನಾಗ್ತದ್ರಿ? ಬೆಳೀತದ್ರಿ. ಒಂದೇ ಬೀಜ ಆಗಿ ಬೆಳೀತದ? ಇಲ್ಲ, ಅನೇಕ ಬೀಜಗಳಾಗಿ ಬೆಳೀತದೆ. నువ్వు ఒక్క విత్తనాన్ని వేస్తే అనేక విత్తనములు దాని ద్వారా వస్తాయి. ಇವಾಗ ನಿನ್ನೊಳಗೆ ದೇವರು ಏನಿಟ್ಟಿದ್ದಾನೆ ಹೇಳೋಣ? ಏನಿಟ್ಟಿದ್ದಾನೆ ನಿನ್ನಲ್ಲಿ? ದೇವರು ಯಾವ ಬೀಜವನ್ನು ಹುಟ್ಟಿಸಿದ್ದಾನೆ? ನಂಬಿಕೆ ಎನ್ನುವಂಥ ಬೀಜ. ನೋಡ್ರಿ,
ಮೂವರು ವ್ಯಕ್ತಿಗಳನ್ನ ನಾನು ತೋರಿಸ್ತೇನೆ. ನಂಬಿಕೆ ಕುರಿತು ಬೈಬಲಲ್ಲಿ ಅನೇಕ ಸಂಗತಿಗಳೈತೆ. ಮೂವರು ವ್ಯಕ್ತಿಗಳ ಕುರಿತು ತೋರಿಸಿ ನಾನು ನಿಮಗೊಂದು ಬೈಬಲಲ್ಲಿ ನಡೆದ ಘಟನೆಯನ್ನು ಹೇಳ್ತೇನೆ, ಕೇಳ್ರಿ. ಲೂಕನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯಕ್ಕೆ ನಾವು ಓದುವುದಾದರೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ, ಲೂಕರಾಸಿನ ಸುವಾರ್ತೆ 7ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 1ನೇ ವಚನದಿಂದ 10ನೇ ವಚನದವರೆಗೆ ನಾವು ಹೋದ್ರೆ ಪ್ರಿಯರೇ, ಯೇಸು ಸ್ವಾಮಿ ಒಂದು ದಿನ ಏನ್ ಮಾಡ್ತಾನೆ, ಕಪೆರ್ನೌಮಿಗೆ ಬರ್ತಾನೆ. ಎಲ್ಲಿಗೆ ಬರ್ತಾನ್ರಿ? ಎಲ್ಲ ಹೇಳ್ರಿ, ಕಪೆರ್ನೌಮಿಗೆ ಬರ್ತಾನೆ. ನೋಡ್ರಿ, ಕಪೆರ್ನೌಮಲ್ಲಿ ಯೇಸು ಸ್ವಾಮಿಗೆ ಒಂದು ಮನೆ ಇತ್ರಿ. ಏನಿತ್ತು ಯೇಸು ಸ್ವಾಮಿಗೆ ಒಂದು? ಹೇಳ್ರಿ ಜೋರಾಗಿ ಹೇಳ್ರಿ. ಯೇಸು ಸ್ವಾಮಿಗೆ ಒಂದು ಏನಿತ್ತು? ಕಪೆರ್ನೌಮಲ್ಲಿ ಒಂದು ಮನೆ ಇತ್ತಂತೆ. ಇವಾಗ ಯೇಸು ಸ್ವಾಮಿ ಕಪೆರ್ನೌಮಿಗೆ ಬಂದಿದ್ದಾನೆ. ಆಗ ಒಬ್ಬ ಶತಾಧಿಪತಿ ಏನ್ ಮಾಡ್ತಾನೆ, ಆತನ ಆಳುಗಳನ್ನ ಕಳಿಸ್ತಾನೆ. ಯಾರ ಬಳಿಗೆ? ಯೇಸುವಿನ ಬಳಿಗೆ. ನೀವು ಹೋಗಿ ಯೇಸುವನ್ನ ಕೇಳ್ರಿ, ಆತನು ಬಂದು ನನ್ನ ಆಳನ್ನು ಏನ್ ಮಾಡ್ಲಿ? ಗುಣಪಡಿಸಿ. ಅದಾದ್ಮೇಲೆ ತನ್ನ ಸ್ನೇಹಿತರನ್ನ ಕಳಿಸ್ತಾನೆ ಪ್ರಿಯರೇ. ಅದಾದ್ಮೇಲೆ ಏನಾಗ್ತದೆ, ಆತನೇ ಯೇಸು ಸ್ವಾಮಿ ಬಳಿಗೆ ಬರ್ತಾನೆ. ಆತನು ಬಂದು ಯೇಸು ಸ್ವಾಮಿ ಹತ್ರ ಏನ್ ಹೇಳ್ತಾನೆ ನೋಡ್ರಿ, 7ನೇ ವಚನ, 6 ಮತ್ತು 7ನೇ ವಚನ. ಅವರ ಸಂಗಡ ಹೋದನು. ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರವಿರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನ ಆತನ ಬಳಿಗೆ ಕಳಿಸಿ, ಪ್ರಭುವೇ, ತೊಂದರೆ ತೆಗೆದುಕೊಳ್ಳಬೇಡ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ. ಆದರೆ ನೀನು ಒಂದು ಮಾತು ಹೇಳು, ನನ್ನ ಆಳು ಗುಣವಾಗುವುದು, ನನ್ನ ಆಳಿಗೆ ಗುಣವಾಗುವುದು. ಕೇಳ್ರಿ, ಇದು ಮೊದಲನೇ ಹಂತದ ನಂಬಿಕೆ. ಎಂತ ನಂಬಿಕೆ ಆಯ್ತು ನೋಡ್ರಿ. ಆತನು ಯೇಸು ಸ್ವಾಮಿ ಹತ್ರ ಹೋಗ್ಲಿಕ್ಕೆ ಆತನು ಯೋಗ್ಯನಂತೇಳಿ ಎಣಿಸ್ಕೊಳ್ಳಿಲ್ಲ. ನಾನು ಯಾರಪ್ಪ? ನನಗೆ ಈ ಲೋಕದ ಅಧಿಕಾರ ಐತೆ, ಈ ಲೋಕದಲ್ಲಿ ನನಗೆ ಸ್ಥಾನಮಾನ ಐತೆ, ನನ್ನ ಕೆಳಗೆ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬನಿಗೆ ಹೋಗಂದ್ರೆ ಹೋಗ್ತಾನೆ, ಒಬ್ಬನಿಗೆ ಬಾ ಅಂದ್ರೆ ಬರ್ತಾನೆ, ಅದನ್ನ ಮಾಡಿದ್ರೆ ಮಾಡ್ತಾನೆ, ಇದನ್ನ ಮಾಡಿದ್ರೆ ಮಾಡ್ತಾನೆ. ಆದ್ರೆ ನಾನು ಅಧಿಕಾರಿಯಾಗಿದ್ದೇನೆ. ಆದ್ರೆ ಯೇಸುವಿಗೆ ಇರುವಂತ ಅಧಿಕಾರ ನನ್ನ ಹತ್ರ ಇಲ್ಲ ಅಂತೇಳಿ ಆತನು ಗ್ರಹಿಸಿದ. ಪ್ರೇರೆ, ಯೇಸುವಿನಲ್ಲಿ ಇದ್ದಂತ ಅಧಿಕಾರ ಏನ್ ಗೊತ್ತರಿ? ಭೂಲೋಕದಲ್ಲಿ ಪರಲೋಕದಲ್ಲಿ ಕೂಡ ಆತನಿಗೆ ಅಧಿಕಾರ ಇತ್ತು. ಈ ಭೂಲೋಕದಲ್ಲಿ ಆತನು ಯಾರನ್ನು ಗುಣಪಡಿಸಿದ ಅವರು ಗುಣವಾದ್ರು. ಒಂದು ವೇಳೆ ಆತನು ಆಜ್ಞಾಪಿಸಿದ್ರೆ ದೇವದೂತರು ಕೆಳಗಿಳಿದು ಬರ್ತಾ ಇದ್ರಿ. ಅಂತ ಅಧಿಕಾರ, ಭೂಲೋಕ ಪರಲೋಕದ ಎಲ್ಲಾ ಅಧಿಕಾರವನ್ನ ಉಳ್ಳಾತನು ಯೇಸು. ಈ ಶತಾಧಿಪತಿ ತಿಳ್ಕೊಂಡ, ನನಗೆ ಈ ಲೋಕದ ಅಧಿಕಾರ ಐತೆ, ಆದ್ರೆ ಯೇಸುವಿಗೆ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅಧಿಕಾರ ಇದೆ. ಅದು ಮಾತ್ರ ಅಲ್ಲ, ರೋಗಗಳನ್ನು ಗುಣಪಡಿಸುವ ಅಧಿಕಾರ ಇದೆ, ದೆವ್ವಗಳನ್ನು ಬಿಡಿಸುವ ಅಧಿಕಾರ ಇದೆ, ಸತ್ತವರನ್ನು ಎಬ್ಬಿಸುವ ಅಧಿಕಾರ ಯೇಸುವಿಗೆ ಉಂಟು ಅಂತೇಳಿ ಅಳಿತಂತ ವ್ಯಕ್ತಿ. ನನ್ನ ಅಧಿಕಾರ ತಾತ್ಕಾಲಿಕ, ಆದ್ರೆ ಯೇಸುವಿನ ಅಧಿಕಾರ ನಿತ್ಯತ್ವಕ್ಕೆ ಇರುತ್ತಂತೇಳಿ ಅರಿತಂತ ವ್ಯಕ್ತಿ ಏನ್ ಮಾಡ್ದ ಗೊತ್ತರಿ? ಮೊದಲು ತನ್ನ ಆಳುಗಳನ್ನ, ಎರಡನೇದು ತನ್ನ ಸ್ನೇಹಿತರನ್ನು ಕಳಿಸಿ ಹೇಳಿದಂತೆ, ಸ್ವಾಮಿ, ನಾನು ನಿನ್ನ ಬಳಿಗೆ ಬರತಕ್ಕಷ್ಟು ಯೋಗ್ಯತೆ ಇಲ್ಲ, ಆದರೆ ನೀನು ಒಂದು ಮಾತು ಹೇಳಿದರೆ ನನ್ನ ಆಳಿಗೆ ಗುಣವಾಗುವುದು. ಹಲ್ಲೆಲೂಯಾ. ಚಪ್ಪಳೆ ತಟ್ಟಿ ನಾವು ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸೋಣ. ಹೇಳ್ರಿ, ಆತನು ನೀನು ಒಂದು ಮಾತು ಹೇಳಪ್ಪ, ನನ್ನ ಆಳಿಗೆ ಗುಣ ಆದ್ರೆ ಓಕೆ, ಗುಣ ಆಗಿಲ್ಲ ಅಂದ್ರೆ ಜೋಕ್ ಅಂತ ತಿಳ್ಕಂತ ಅಂತ ಹೇಳಿಲ್ಲ. ಅರ್ಥ ಆಯ್ತೀರಿ? ಆತನು ನಿರ್ದಿಷ್ಟವಾಗಿ ದೃಢವಾಗಿ ಹೇಳಿದ. ಏನಂತ ಹೇಳಿದ ಗೊತ್ತಾ? ನೀನೊಂದು ಮಾತು ಹೇಳು, ನನ್ನ ಆಳಿಗೆ ಏನಾಗ್ತದೆ? ಗುಣವಾಗುತ್ತದೆ. ಎಲ್ಲರಿ ಗುಣವಾಗುತ್ತದೆ. ನೋಡ್ರಿ, ಆತನ ನಂಬಿಕೆಯ ಹಂತ ಎಲ್ಲಿದೆ? ಅವಾಗ ಯೇಸು ಹೇಳ್ತಾನೆ, ಇಂಥ ದೊಡ್ಡ ನಂಬಿಕೆಯನ್ನ ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ಹೇಳುತ್ತೇನೆ. ಇಸ್ರಾಯೇಲರ್ ಅಂದ್ರೆ ಏನ್ ಗೊತ್ತರಿ? ಆತನನ್ನು ನಂಬಿದ ಜನ. ಇಸ್ರಾಯೇಲರ್ ಯಾರು ಗೊತ್ತರಿ? ಆತನು ಆರಿಸಿಕೊಂಡ ಜನ. ಅವರಲ್ಲಿ ನಂಬಿಕೆಯನ್ನು ಕಾಣಲಿಲ್ಲಂತೆ. ಅನ್ಯನು, ದೇವರನ್ನು ಅರಿಯದವನಾದ ಈ ಶತಾಧಿಪತಿಯಲ್ಲಿ ಯೇಸು ದೊಡ್ಡ ನಂಬಿಕೆಯನ್ನ ಕಂಡನು. ಹಲ್ಲೆಲೂಯಾ. ಹೇಳ್ರಿ, ದೊಡ್ಡ ನಂಬಿಕೆ, ಗ್ರೇಟ್ ಫೇತ್.
ಪ್ರೇರೆ ಈ ನಂಬಿಕೆ ನಮಗಿರ್ಬೇಕ್ರಿ. ಈತ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ಎಲ್ಲಿದೆಯೋ అಲ್ಲಿంద ಒಂದು ಮಾತು ಹೇಳು. దేవా నువ్వు ఎక్కడున్నావో ప్రభువా అక్కడి నుంచి ఒక మాట పలుకు, నా దాసుడు స్వస్థపరచబడతాడు. అలాంటి గొప్ప విశ్వాసాన్ని ఆయన తనలో ఉంచుకున్నాడండి. ಅಂತ ದೊಡ್ಡ ನಂಬಿಕೆ. ಎಲ್ಲರಿ ದೊಡ್ಡ ನಂಬಿಕೆ ಹೇಳ್ರಿ, ದೊಡ್ಡ ನಂಬಿಕೆ ಹೇಳ್ರಿ, ದೊಡ್ಡ ನಂಬಿಕೆ. ಓಕೆನಾ? ಇವಾಗ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 21ನೇ ವಚನದಿಂದ ನಾವು 43ನೇ ವಚನದವರೆಗೆ ನೋಡಿಕೊಳ್ಳೋದಾದ್ರೆ, ಇಲ್ಲಿ 2 ಸಂಘಟನೆ ನಡೀತದೆ ಕೇಳ್ರಿ. ಒಬ್ಬ ವ್ಯಕ್ತಿ, ಯಾಯೀರ್ ಎನ್ನುವಂತ ವ್ಯಕ್ತಿ, ಆತನು ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದ. ಓಕೆನಾ? ಕೇಳ್ರಿ, ಸಭಾಮಂದಿರದ ಅಧಿಕಾರಿಗಳಲ್ಲಿ ಆತನು ಒಬ್ಬನಾಗಿದ್ದ. ಆತನು ಯೇಸುವಿನ ಬಳಿಗೆ ಹೋಗ್ತಾನೆ. ಯೇಸುವಿನ ಬಳಿಗೆ ಹೋಗಿ ಹೇಳ್ತಾನೆ, ಏಸಪ್ಪ ನನ್ನ ಮಗಳು ಸಾಯ್ತಾ ಇದ್ದಾಳಪ್ಪ, ನೀನು ಬಂದು ಆಕೆ ಮೇಲೆ ಏನಿಡು ಕೈ ಇಟ್ಟು ನೀನೇನು ಮಾಡಬೇಕು ಗುಣ. ನೋಡ್ರಿ ಆ ಮಾತು ಓದ್ತೀನಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನ. ನನ್ನ ಚಿಕ್ಕ ಮಗಳು ಈಗ ಸಾಯ್ತಾಳೆ, ಆಕೆ ವಾಸಿಯಾಗಿ ಬದುಕುಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈ ಇಡು ಎಂದು ಹೇಳಿದನು. ಹಲ್ಲೆಲೂಯಾ. ಏನಂತ ಹೇಳಿದಂತೆ? ಹೇಳ್ರಿ, ಕೈ ಇಡು. ಹೇಳ್ರಿ, ಕೈ ಇಡು. ಎಲ್ಲರೂ ಹೇಳ್ರಿ. ಆತ ಏನು ಹೇಳ್ದ? ಶತಾಧಿಪತಿ ದೇವರೇ ನೀನು ಒಂದು ಮಾತು. ಆದ್ರೆ ಈ ಯಾಯೀರನ್ ಏನು ಹೇಳ್ತಾ ಇದ್ದಾನೆ? ದೇವರೇ ನೀನು ಬಂದು ನನ್ನ ಮಗಳ ಮೇಲೆ ಏನಿಡ್ಬೇಕಪ್ಪ, ನೀನು ಕೈ ಇಟ್ರೆ ನನ್ನ ಮಗಳು ಗುಣ ಆಗ್ತಾಳೆ. ಸ್ವಲ್ಪ ಜನ ಹಂಗೆ ಅಲ್ಲ, ಸ್ವಲ್ಪ ಜನ ಏನು ಫಾಸ್ಟ್ చేయిపెడితేనే, కొంతమందికి ఫాస్ట్ చేయిపెట్టి ಎಂಟಿಗಂಟಿ పోయిట్టే. ಸ್ವಲ್ಪ ಜನಕ್ಕೆ ಫಾಸ್ಟ್ ಕೈ ಇಟ್ಟು ಏನಾಗ್ಬಿಡುತ್ತೆ, ನಾನು ಕೂದಲ ಯಾರ ಮೇಲೆ ಕೈ ಇಡಿಸ್ಕೊಂಡಿಲ್ಲ, ಅದಕ್ಕೆ ಕೂದಲ ಚೆನ್ನಾಗಿದೆ. ಸ್ವಲ್ಪ ಜನ ಹೋಗೋದು ತಲೆ ಕೊಡ್ತಾರ, ಹೃದಯ ಕೊಡಂಗಿಲ್ಲ. ಹೇಳ್ರಿ, ತಲೆ ಕೊಡ್ತಾರಾಗ್ಲಿ, ಅವ್ರು ಪ್ರಾರ್ಥನೆ ಮಾಡಿದಾಗ ಏನು ಕೊಡಂಗಿಲ್ಲ. ಇವಾಗ ಯಾಯೀರ್ ಏನು ಹೇಳ್ತಾ ಇದ್ದಾನೆ? ಸ್ವಾಮಿ ನೀನು ಬಂದು ನನ್ನ ಮಗಳ ಮೇಲೆ ಏನಿಡ್ಬೇಕು ಹೇಳ್ರಿ, ಏನಿಡ್ಬೇಕು? ಸ್ವಲ್ಪ ಜನ ಫಾಸ್ಟ್ చేయిపెಡ್ತಾನೆ, ಶೇಕ್ ಆಯ್ತಾರೆ. ಫಾಸ್ಟ್ ಕೈಲಿಟ್ಟೆ ಶಾಕ್ ಆಗ್ಬಿಡುತ್ತೆ. ಶಾಕ್ ಶೇಕ್ ಎಲ್ಲ ಬಿಟ್ಬಿಡ್ಬೇಕು. ಯಾಯೀರ್ ನಂಬಿಕೆ, ಯಾರ ನಂಬಿಕೆ? ಒಂದು ನಂಬಿಕೆ, ತಪ್ಪೇನಿಲ್ಲ. ಫಾಸ್ಟ್ ಮೇಲೆ ನೀನು ಫಾಸ್ಟ್ ತಲೆ ಮೇಲೆ ಕೈ ಇಟ್ಟು ನೀನು ಫಾಸ್ಟಿಂದ ಪ್ರೇಯರ್ ಮಾಡಿಸ್ಕೊಂಡು ತಪ್ಪೇನಿಲ್ಲ, ಮಾಡಿಸ್ಕೊಳ್ಳಿ. ಆದರೆ ನಂಬಿಕೆ ಲೆವೆಲ್ ನೋಡ್ರಿ ಎಲ್ಲೈತೆ. వాని విశ్వాసపు హంతం ఆ స్థానం ఎక్కడుంది చూడండి. ప్రభువా నువ్వు వచ్చి నా ఒక బిడ్డ మీద నువ్వు చేయి పెడితేనే నా బిడ్డ ఏమవుతుంది ಆಯ್ತು ಬಿಡಪ್ಪ. ಏ ಸ್ವಾಮಿ ಪಾಪ ಒಳ್ಳೆ ದೇವರು. ಏನು ದೇವ್ರಿ? ರೀ ಯೇಸು ಸ್ವಾಮಿಯಷ್ಟು దీనను యారిಲ್ಲ ರೀ. ఆయనలాగా తగ్గించుకునే దేవుడు లేదండి. ఆయనలాగా దీనత కలిగే దేవుడు లేదండి. ಆತನಂತೆ ತಗ್ಗಿಸ್ಕೊಳ್ಳೋನಿಲ್ಲ. ಅಪ್ಪ ಪಾಪ ಅಂದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿಲ್ಲ ರೀ. ಪಾಪ ಹೋಗ್ತಾ ಇದ್ದಾನೆ. ಯಾರ ಮನೆಗೆ? ಯಾಯೀರನ ಮನೆಗೆ ನಡ್ಕಂತ ಹೋಗ್ತಾ ಇದ್ದಾನೆ. ನಾವಂದ್ರೆ ಏನು ಮಾಡ್ತೀವಿ? ಆ ಮೀಟಿಗೆ ವಸ್ತಾನಲೇಪ್ಪ, ಕೊಂಚ ಬ್ಯುಸಿ ఉన్నాను ಬ್ರದರ್. ಬ್ಯುಸಿ ಇರೋದಿಲ್ಲ, ನಾವು ಮೊಬೈಲ್ ನೋಡ್ಕೊಂತಿರ್ತೀವಿ ಅಷ್ಟೇ. ಏನೋ ಏನು ನೋಡ್ತಿರ್ತೀವಿ ನಾವು? ಆಮೇಲೆ ನಾವೇನು ಮಾಡ್ತೀವ್ರಿ? ಬ್ಯುಸಿ ಬ್ರದರ್, ಟೈಮ್ లేదు ಬ್ರದರ್. ಯೇಸು ಸ್ವಾಮಿ ಟೈಮ್ ಇಲ್ಲ ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಯಾಯೀರ ಕರೆದ, ಹೋಗ್ತಾ ಇದ್ದಾನೆ. ಕೇಳ್ರಿ, ಸೆಂಟ್ರಲ್ಲಿ ಇನ್ನೊಂದು ಸ್ತ್ರೀ ಬರ್ತವೆ. ಆಕೆ ರಕ್ತ ಕುಸುಮ ರೋಗಸ್ಥ. ಆಕೆ ಯಾರ್ರಿ? ರಕ್ತ 12 ವರ್ಷದಿಂದ ಆಕೆಗೆ ರಕ್ತ ಹರಿತಾನೇ ಐತೆ ಶರೀರದಲ್ಲಿ.
ಪ್ರೇರೆ ರಕ್ತ ಬಹಳ ಪ್ರಾಮುಖ್ಯ ನಮ್ಮ ಶರೀರದಲ್ಲಿ. ಈಕೆಗೆ 12 ವರ್ಷದಿಂದ ರಕ್ತ ಹರಿತಾನೆ ಐತೆ. 25ನೇ ವಚನದಿಂದ ನಾವು ನೋಡಿದರೆ ಅಲ್ಲಿ ಬೈಬಲ್ ಹೇಳ್ತದೆ, ಆಕೆ ಅನೇಕ ವೈದ್ಯರಿಂದ ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದನ್ನೆಲ್ಲ ಕಳ್ಕೊಂಡರು, ರೋಗ ಹೆಚ್ಚುತ್ತಾ ಬಂದಿದೆ ಹೊರತು ಮತ್ತೇನು ಪ್ರಯೋಜನ ಆಗಲಿಲ್ಲ. ಇವಾಗ ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಏನಾಗ್ಬೇಕ್ರಿ ಹೇಳ್ರಿ? ಏನಾಗ್ಬೇಕ್ರಿ? ಇವಾಗ ಆ ಡಾಕ್ಟರ್ ಹತ್ರ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಇದ್ಯಾ ಡಾಕ್ಟರ್, ಬೇರೆ ಡಾಕ್ಟರ್ ಅಕ್ಕಡೆ ಬಾಗ್ಲೇದಂತೆ, ಇಕ್ಕಡೆ ಬಾಗ್ಲೇದ ಧಾರವಾಡಿಗೆ ಪೋ, ಇಕ್ಕಲೇದ ಬೆಂಗಳೂರಿಗೆ ಪೋ. ಹೋಗ್ತೀವಿಲ್ಲ? ಹೋಗ್ತೀರಾ ಇಲ್ಲ? ಸಪಂಡಿ ಹೋಗ್ತೀರಾ ಇಲ್ಲ? ಈ ಡಾಕ್ಟರ್ ಚೆನ್ನಾಗಿಲ್ಲ ಬಿಡು ಅಂತ ಕುಂತ್ ಬಿಡ್ತೀರಾ? ಈ ಹಾಸ್ಪಿಟ್ಲಾಗ ಹಿಂಗೋಗ ಹಾಸ್ಪಿಟ್ಲ್. ಈಕೆ ಕೂಡ 12 ವರ್ಷ ಎಲ್ಲರ ಹತ್ರ ಹೋಗ್ಬಿಟ್ಟಾಳೆ, ಆದ್ರೆ ಆಕೆಗೆ ಇದ್ದ ರೋಗ ಗುಣ ಆಗ್ಲಿಲ್ಲ. ಆಕೆಗೆ ರೋಗ ಏನಾಯ್ತಂತೆ? ಅದ್ರ ಬ್ಯೂಟಿಫುಲ್ ವಚನ ಆಕೆ ಲೈಫಲ್ಲಿ ನೋಡ್ರಿ, 25, 27, 28ನೇ ವಚನ. ಆ ಹೆಂಗಸು, ಯಾವ ಹೆಂಗಸು? 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಹೆಂಗಸು ಯೇಸುವಿನ ಸಮಾಚಾರವನ್ನ ಕೇಳಿ, ಹಲ್ಲೆಲೂಯ, ಚಪ್ಪಳೆ ತಟ್ಟಿ ನಾವು ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯರೇ. 12 ವರ್ಷ ಆ ಡಾಕ್ಟರ್, ಈ ಡಾಕ್ಟರ್, ಆ ಆಸ್ಪತ್ರೆ, ಈ ಆಸ್ಪತ್ರೆ, ಆ ಊರು, ಈ ಊರು ಬಗ್ಗೆ ಕೇಳಳೆ. ಆದ್ರೆ ಇವತ್ತು ಆಕೆ ಜೀವಿತದಲ್ಲಿ ಒಂದು ಒಳ್ಳೆ ದಿನ ಬಂದಿದೆ. ಆಕೆ ಸರ್ವಶಕ್ತನಾದ ದೇವರು, ವೈದ್ಯರಿಗೆ ಪರಮ ವೈದ್ಯನಾದ ಯೇಸುವಿನ ಬಗ್ಗೆ ಕೇಳಿದ್ದಾಳೆ. ಹಲ್ಲೆಲೂಯ. ನಾನು ಹೇಳ್ತೀನಿ, ನಮ್ಮ ಜೀವಿತದಲ್ಲಿ ಬಹಳ ಬಹಳ ಸುಂದರವಾದ ಅಮೂಲ್ಯವಾದ ಸಮಯ ಯಾವುದಂದ್ರೆ ಗೊತ್ತಾ? ಯೇಸುವಿನ ಬಗ್ಗೆ ನಾವು ಕೇಳುವಂಥದ್ದು. నువ్వు ఎప్పుడైతే యేసయ్య గురించి వింటావో నీ చీకటి నీ వెలుగుగా మారబడుతుంది. నువ్వు ఎప్పుడైతే యేసయ్య గురించి వింటావో నీ ఒక బలహీనత నీ బలముగా మార్చబడుతుంది. నువ్వు ఎప్పుడైతే యేసయ్య గురించి విన్నావో నీ ఒక కన్నీళ్లు నీ నాట్యముగా మారబడుతుంది. ఎందుకంటే ఆ యేసు నామములో ಶಕ್ತಿ ఉన్నది. ಹಲ್ಲೆಲೂಯಾ. ನೀನು ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಬಲಹೀನತೆ ನಿನ್ನ ಬಲವಾಗಿ ಬದಲಾಗ್ತದೆ. ನೀನು ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಕತ್ತಲು ಬೆಳಕಾಗ್ತದೆ. ನೀನು ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಕಣ್ಣೀರು ನಾಟ್ಯವಾಗ್ತದೆ. ಕಾರಣ ನೀನು ಕೇಳುವ ಆ ಯೇಸುವಿನ ಹೆಸರಿನಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಶತಾಧಿಪತಿ ಹೇಳ್ದ, ಅಪ್ಪ ನೀನೊಂದು ಮಾತು ಹೇಳು. ಯಾಯಿರ್ ಹೇಳ್ದ, ಏನಂತ? ಸ್ವಾಮಿ ನೀನ್ ನನ್ನ ಮನೆಗೆ ಬಂದು ಏನಿಡು, ನಿನ್ನ ಕೈ ಇಡು. ಅದು ಅವನ ನಂಬಿಕೆ. ಆದ್ರೆ ಯೇಸುವಿನ ಬಗ್ಗೆ ಈ ಸ್ತ್ರೀ ಕೇಳಿದಳು. ಯಾರು ಹೇಳಿದ್ರು ಗೊತ್ತಿಲ್ಲ. ಯಾರು ಆ ಸ್ತ್ರೀಗೆ ಸುವಾರ್ತೆ ಹೇಳಿದ್ರು, ಯೇಸುವಿನ ಬಗ್ಗೆ ಹೇಳಿದ್ರು, ಅವ್ರ ಹೆಸರು ಬರ್ದಿಲ್ರಿ. ನಾವಂದ್ರೆ ಹೇಳ್ಬಿಡ್ತೀವಿ, పూజకి నేనే చూసింది, నేనే బాప్టిజం ఇచ్చింది, నేనే పెళ్లి చేసింది, ಎಲ್ಲ ನಾನೇ ಅಲ್ಲ. ಆದ್ರೆ ಇಲ್ಲಿ ಹೆಸರು ಬರ್ದಿಲ್ರಿ. ನಾವು ಹಿಂಗ ನಾನು ಮಾಡಿದ್ದೆಲ್ಲ ಹೌದಲ್ರಿ, ಆ ಪೇರ್ ಚಪ್ರೇದ್ ಹಾದಿ ಅಂತೆ ಅಂತ ಬಾಗುನವರಕ್ಕೂ ಅಲ್ಲ ಹೇಳ್ತಾರಲ್ರಿ. ನನ್ನ ಹೆಸರು ಹೇಳಿಲ್ಲ ಅವರು, ಅಷ್ಟು ಸೊಕ್ಕಲ್ಲ ಅವ್ರು. ಇವಾಗ ಈ ಸ್ತ್ರೀಗೆ ಯಾರು ಸುವಾರ್ತೆ ಹೇಳಿದ್ರು, ಯಾರು ಯೇಸುವಿನ ಬಗ್ಗೆ ಹೇಳಿದ್ರು, ಅವ್ರ ಹೆಸರು ಬರ್ದಿಲ್ರಿ. ಆ ವ್ಯಕ್ತಿಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಿನಗೆ ಯಾರು ಸುವಾರ್ತೆ ಹೇಳಿದ್ರು, ನೀನು ಯಾರ ಮೂಲಕ ನೀನು ರಕ್ಷಿಸಲ್ಪಟ್ಟಿ, ಅವರಿಗಾಗಿ ದೇವರಿಗೆ ಸ್ತೋತ್ರ ಹೇಳು. ಆಮೇನ್. ಅವ್ರು ಹೇಳಿದಕ್ಕೆ ನಿನ್ನ ಕತ್ತಲು ಬೆಳಕಾಗಿದೆ. ಅವ್ರು ಹೇಳಿದಕ್ಕೆ ನೀನು ಬಂಧನದಿಂದ ಬಿಡುಗಡೆ ಆಗಿದ್ದಿ. ಅವ್ರು ಹೇಳಿದ್ದನ್ನ ಕೇಳಿ ನೀನು ನಂಬಿ ಆ ನಿತ್ಯ ನರಕದಿಂದ ಬಿಡುಗಡೆ ಹೊಂದಿದ್ದಿ. ಹಲ್ಲೆಲೂಯಾ. ನಿನಗೋಸ್ಕರ ಸುವಾರ್ತೆ ಸಾರಿದವರು, ನಿನಗೋಸ್ಕರ ಪ್ರಾರ್ಥಿಸಿದವರು, ನಿನ್ನನ್ನು ರಕ್ಷಣೆ ಮಾರ್ಗದಲ್ಲಿ ತಂದವರು, ನಿನಗೆ ವಾಕ್ಯ ಹೇಳ್ಕೊಟ್ಟವರು, ನಿನಗೆ ಬೆನ್ನೆಲುಬಾಗಿ ನಿಂತವರಿಗಾಗಿ ನೀನು ದೇವರಿಗೆ ಸ್ತೋತ್ರ ಹೇಳು. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಬೀಜ ಬಿತ್ತಿದೆನು, ಅಪೊಲ್ಲೋಸನು ನೀರು ಹಾಕಿದ, ಬೆಳೆಸುತ್ತಾ ಬಂದವನು ಯಾರು? ಕರ್ತನು. ಬೀಜ ಬಿತ್ತಿದವರನ್ನ ನೀರು ಹಾಕಿದವರನ್ನ ನಾವು ಮರಿಬಾರ್ದ್ರಿ. ಹಲ್ಲೆಲೂಯಾ. ಬಹಳ ಜನ ನಾವೇನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವ್ರಿ. ದೇವ್ರಿಗೆ ಸ್ತೋತ್ರ. ಈ ಸ್ತ್ರೀಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ಯೇಸುವಿನ ಬಗ್ಗೆ, ಆತನ ಹೆಸರು ಬರೆಯಲ್ಪಟ್ಟಿಲ್ಲ ಅಲ್ಲಿ. ಸ್ತ್ರೀ ಹೇಳಿದ್ಲೋ ಪುರುಷನ್ ಹೇಳಿದ್ಲೋ ಗೊತ್ತಿಲ್ಲ. ಆದ್ರೆ ಯಾವಾಗ ಆಕೆ ಯೇಸುವಿನ ಬಗ್ಗೆ ಕೇಳಿದ್ಲೋ ಆಕೆ ಆಲೋಚನೆ ಬದಲಾಯ್ತ್ರಿ.
ಆಕೆ ಆಲೋಚನೆ ಏನಾಯ್ತು? ಆಕೆಯಲ್ಲಿ ನಂಬಿಕೆ ಇತ್ತು, ಆದ್ರೆ ನಂಬಿಕೆ ಕತ್ತಲಲ್ಲಿತ್ತು. ಇವಾಗ ಆ ನಂಬಿಕೆ ಮೇಲೆ ಟಾರ್ಚ್ ಬಿತ್ತು. ಏನ್ ಬಿತ್ರಿ? ಟಾರ್ಚ್ ರೀ. ಸುವಾರ್ತೆ ಅನ್ನೋದು ಬೆಳಕ್ರಿ. ಆ ಸುವಾರ್ತೆಯ ಬೆಳಕು ನಿನ್ನ ಮೇಲೆ ಉದಯಿಸಿದಾಗಲೇ ನಿನ್ನ ಮೇಲೆ ಇರುವಂತ ಕತ್ತಲು ಹೋಗ್ಬಿಡುತ್ತದೆ. ನೀನು ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ಆ ಬೆಳಕು ನಿನ್ನ ಮೇಲೆ ಉದಯಿಸಿದಾಗಲೇ ನಿನ್ನಲ್ಲಿರುವಂತ ಅಪನಂಬಿಕೆ ಹೋಗ್ಬಿಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸುವಾರ್ತೆಯ ಬೆಳಕು ನಮ್ಮಲ್ಲಿ ಉದಯವಾಗಬಾರ್ದಂತೇಳಿ ಈ ಲೋಕದ ಅಧಿಪತಿಯಾದ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ಅನೇಕ ಜನರಿಗೆ ಗೊತ್ತು ಯೇಸುವಿನ ಬಗ್ಗೆ, ಅವ್ರು ಬರ್ತಾ ಇಲ್ಲ ಯೇಸುವಿನ ಬಗ್ಗೆ. ಯಾಕೆ ಗೊತ್ತಾ? ಅವರ ಮೇಲೆ ಸುವಾರ್ತೆಯ ಪ್ರಕಾಶ, ಸುವಾರ್ತೆಯ ಬೆಳಕು ಉದಯವಾಗಬಾರ್ದಂತೇಳಿ ಈ ಲೋಕದ ಅಧಿಪತಿ ಅವರ ಕಣ್ಣುಗಳನ್ನ ಮಂಕು ಮಾಡಿದ್ದಾನೆ. ಏನ್ ಮಾಡಿದ್ದಾನ್ರಿ? ಹೇಳ್ರಿ, ಏನ್ ಮಾಡಿದ್ದಾನೆ? ಮಂಕು. ಕಣ್ಣೈತೆ, ಕಣ್ಣೈತಲ್ಲ, ಏನ್ ಕಾಣಂಗಿಲ್ಲ. ಏನು? ಯಾಕೆ? ಸೈತಾನನು, ಈ ಲೋಕದ ಅಧಿಪತಿ, ಅವರ ಕಣ್ಣುಗಳನ್ನ ಮಂಕು ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಈಕೆ ಕೂಡ 12 ವರ್ಷದಿಂದ ಕತ್ತಲೆಯಲ್ಲಿದ್ದು, ಆಕೆ ಯೇಸುವಿನ ಬಗ್ಗೆ ಕೇಳಿಲ್ವೇನೋ, ಕತ್ತಲೆಯಲ್ಲಿದ್ದು. ಆದ್ರೆ ಇವಾಗ ಆಕೆ ಯೇಸುವಿನ ಬಗ್ಗೆ ಕೇಳಿದ್ದಾಳೆ. ಆಕೆ ಒಳಗೆ ಇರುವಂತ ಕತ್ತಲು ಏನಾಗಿದೆ? ಇವಾಗ ದೂರ ಆಗಿದೆ. ಇವಾಗ ಕೇಳ್ತಾ ಇದ್ದಾಳೆ, ನಾನು ಹೋಗಿ ಯೇಸುವಿನ ಬಟ್ಟೆಯನ್ನ, ಉಡುಪನ್ನ ಮುಟ್ಟಿದರೆ ಸಾಕು, ನಾನು ನೆಟ್ಟಗಾಗುವೆನು. ಹಲ್ಲೆಲೂಯಾ. ಶತಾಧಿಪತಿ ಏನ್ ಹೇಳ್ದ? ಅಪ್ಪ ನೀನು ಒಂದು ಮಾತು. ಯಾಯಿರ್ ಏನ್ ಹೇಳ್ದ? ನೀನು ಬಂದು ಕೈ ಇಡು. ಇವಾಗ ಈಕೆ ಏನ್ ಹೇಳ್ತದೆ ಗೊತ್ತಾ? ನನಗೊಂದು ಮಾತು ಹೇಳೋದು ಬೇಡ ಅಂತ, ಆತ ಬಂದು ನನ್ನನ್ನು ಮುಟ್ಟೋದು ಬೇಡ, ನಾನೇ ಹೋಗಿ ಯೇಸುವಿನ ಮುಟ್ಟುತ್ತೇನೆ. ಚಪ್ಪಳೆ ತಟ್ಟಿ ದೇವರ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸೋಣ. Our action of faith should upgrade. ನಮ್ಮ ಒಂದು ನಂಬಿಕೆಯ ಕೃತ್ಯಗಳು ಹಂತ ಹಂತವಾಗಿ ಹೆಚ್ಚಾಗ್ಬೇಕ್ರಿ. ಹಲ್ಲೆಲೂಯಾ. ನೋಡ್ರಿ, ನಾವು ಯಾಯಿರನಂತೆ ಇರ್ಬೋದ್ರಿ. ಯಾರಂತ ಇರ್ಬೋದು? ಇಲ್ಲಿ ಪಾಪ ಯಾಯಿರಂತ ಇರ್ಬೋದು ನಾವು. ಹೆಂಗೆ? ಯಾಯಿರ್ ಏನ್ ಹೇಳ್ದ? ಏಸಪ್ಪ ನೀನು ಬಂದು ನನ್ನ ಮೇಲೆ ಏನಿಡು, ನನ್ನ ಮಗಳ ಮೇಲೆ ಏನಿಡು. 100% ಇಡ್ತಾನೆ ಏಸಪ್ಪ. ಏಸಪ್ಪಗೆ ದುಃಖನ ಇಲ್ಲ? ದುಃಖ ಇಲ್ಲ ರೀ. ಆದ್ರೆ ನೀನು ನಂಬಿಕೆಯಲ್ಲಿ ಬೆಳಿಲ್ಲ ಅಂದ್ರೆ ಏಸಪ್ಪ ಏನ್ ಮಾಡೋದಿಲ್ಲ. ಆದ್ರೆ ರಕ್ತ ಕುಸುಮ ರೋಗ ಸ್ತ್ರೀ ಹೋಗಿ ಯೇಸುವಿನ ಬಟ್ಟೆ ಮುಟ್ಟಿದಂತೆ. ಮುಟ್ಟಿದ ಕೂಡ ಆಕೆಗೆ ಏನಾಯ್ತಂತೆ? ರಕ್ತ ಹರಿದು ನಿಂತೋಯ್ತಂತೆ. ಯೇಸು ಸ್ವಾಮಿ ಏನಾದ ಗೊತ್ತರಿ? ಹಿಂದೆ ತಿರುಗಿ ನೋಡೋದಂತೆ. ಯಾರು ನನ್ನನ್ನು ಮುಟ್ಟಿದ್ದು? ಆತನಿಂದ ಶಕ್ತಿ ಹೊರಟಿತಂತರಿ. ನಿನ್ನಲ್ಲಿರುವಂತ ನಂಬಿಕೆ ಯೇಸುವಿನಲ್ಲಿರುವಂತ ಶಕ್ತಿಯನ್ನ, ಅಭಿಷೇಕವನ್ನ, ಸ್ವಸ್ಥತೆಯನ್ನ, ಬಿಡುಗಡೆಯನ್ನ ಅನುಭವಿಸುವಂತೆ ಮಾಡ್ತದೆ. ಹಲ್ಲೆಲೂಯಾ. ಯಾರಲ್ಲಿರುವಂತ ನಂಬಿಕೆ? ಪ್ರಭಾಕರ್ ತಗಲ್ಲ, ದೇವರಲ್ಲ, ನಿನ್ನಲ್ಲಿ ಇರುವ ನಂಬಿಕೆ. ಹೇಳ್ರಿ, ನಿನ್ನಲ್ಲಿ ಹೇಳು ಹೇಳು ಹೇಳು. ಯಾರಲ್ಲಿ? ಎಲ್ಲಿ? ಹೇಳು. ನಾಲೋವಿನ ವಿಶ್ವಾಸಂ, ನಿನ್ನೊಳಗಿರೋ ನಂಬಿಕೆ. ಈಗ ರಕ್ತ ಕುಸುಮ ರೋಗ ಸ್ತ್ರೀ ಹೇಳಿಲ್ಲ, ಅಣ್ಣ ಅಣ್ಣನೋ ಅಕ್ಕನೋ నువ్వు ఏసై గురించి ನಾವು చెప్పినా కదా, నువ్వే ನನ್ನ ಏಸೈ దగ్గర పిలుచుకో ಅಂತ ಹೇಳಿಲ್ಲ. ಹೇಳ್ರಿ, ಸ್ವಲ್ಪ ಜನ ಏನ್ ಹೇಳ್ತಾರೆ? ಮಾಸ್ಟರ್ మీరు ప్రేయర్ చేయండి, బ్రదర్ మీరు ప్రేయర్ చేయండి, సిస్టర్ మీరు ప్రేయర్ చేయండి. నువ్వేం చేస్తావు? కూర్చుని సీరియల్ చూస్తావు. ఏమమ్మా నీ పేరు? ಅರ್ಥ ಆಯ್ತಾ ರೀ? ಇಲ್ಲಿ ಯಾರ್ದೋ ನಂಬಿಕೆ ಕಾರ್ಯ ಮಾಡಲಿಲ್ಲ. ಯಾರ ನಂಬಿಕೆ ಕಾರ್ಯ ಮಾಡಿದ್ದು? ಆ ರಕ್ತ ಕುಸುಮ ರೋಗ ಸ್ತ್ರೀ ನಂಬಿಕೆ ಕಾರ್ಯ ಮಾಡಿದ್ದು. ಯಾರನ್ನೋ ನೋಡಿ ಯೇಸುಸ್ವಾಮಿ ಅದ್ಭುತ ಮಾಡಲಿಲ್ಲ, ಈಕೆ ನಂಬಿಕೆಯನ್ನು ನೋಡಿ ಯೇಸುಸ್ವಾಮಿ అద్భుత ಮಾಡ್ದ. హల్లెలూయా. నీ విశ్వాసాన్ని దేవుడు చూస్తాడు. నీవు ఆయన మీద ఎంత విశ్వాసం పెట్టి ఉన్నావు? విశ్వాసపు ప్రార్థన ఉందా నీ దగ్గర? విశ్వాసపు జీవితం ఉందా? యేసయ్య నీలో ఉన్న విశ్వాసాన్ని చూస్తాడు. పాస్టర్ విశ్వాసాన్ని చూసి నిన్ను బాగు చేసలేదు.
బాగు చేస్తాడు కూడా ఒక్కొక్కసారి. అయితే నీవు నీ ವಿಶ್ವಾಸಪು ಜೀವಿತಂలో ಎದಗಾಲಿ. ನೀನು ನಿನ್ನ ವಿಶ್ವಾಸದ ನಂಬಿಕೆ ಜೀವಿತದಲ್ಲಿ ಏನಾಗಬೇಕು, ಬೆಳಿಬೇಕು. ಒಂದು ವೇಳೆ ನೀನು ಯಾಯೀರನಂತೆ ಇದ್ರೆ, ಬರ್ರ ನೀವಿಬ್ರು ಕೂಡ ಬೇಗ, ನೀನು ಯಾಯೀರನಂತಿದ್ರೆ ನೀನೇನಾಗ್ಬೇಕು ಗೊತ್ತಾ? ಯಾರಾಯ್ತಿದ್ರೆ ಇದ್ರಲ್ಲಿ ನೀನು ಯಾಯೀರನಂತೆ. ಯಾಯೀರ್ ಏನ್ ಹೇಳ್ದ? ಏನ್ ಹೇಳ್ದ ಯಾಯೀರು? ಹೇಳ್ರಿ, ನೀನು ಕೈ ಹೇಳು, ಓಕೆನಾ? ರಕ್ತ ಕುಸುಮ ರೋಗ ಸ್ತ್ರೀ ಏನ್ ಮಾಡಿದ್ಲು? ನಾನು ಹೋಗಿ ಮುಟ್ಟುತ್ತೇನೆ. ಆದ್ರೆ ಇವನು ಏನ್ ಹೇಳ್ದ ಗೊತ್ತಾ? ದೇವ್ರೆ, ನೀನ್ ಎಲ್ಲಿದೆಯೋ ಅಲ್ಲಿಂದ ಹೇಳಪ್ಪ. ಕೇಳ್ರಿ, ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ಅಂದ್ರೆ, ಅಲ್ಲೇ ಯೇಸು ಸ್ವಾಮಿ ಹೋಗಿ ಮುಟ್ಟಿದ್ರೆ ಕಾಣ್ತದ ಇಲ್ಲ? ಮಾತಾಡ್ರಿ, ಕಾಣ್ತದ ಇಲ್ಲ? ನೋಡಪ್ಪ, ಫಾಸ್ಟ್ ಮನೆಗೆ ಬಂದ, ಕೈಯೇ ಇಡ್ಲಿಲ್ಲ. ఫాస్ట్ ఇంటికి వచ్చాడమ్మా, ప్రేయరే చేయలేదమ్మా. ఈమెకెలా ప్రేయర్ ಬೆಳೆಸ್ಕೊಡಕ್ಕೆ? ನಾವು ಕಣ್ಣಿಗೆ ಕಾಣದುಗಳ ಮೇಲೆ ಮನಸ್ಸಿಡ್ತೀವ್ರಿ. ಕಣ್ಣಿಗೆ ಕಾಣಬೇಕು. పెట్టాడా చెయ్యి? ఇది ప్రభాకర్ చెయ్యా ఎవరిది? ఏ ప్రభాకరే పెట్టాలప్ప చెయ్యి. ప్రభాకర్ చెయ్యలేం, గోల్డ్ లేదు, ఏం లేదు. నీ చెయ్యి ప్రభాకర్ చెయ్యి ఒకటే, ఓకేనా? ఏమో అంజలి, అర్థమవుతుంది కదా? ಕಣ್ಪಡಲ್ಲ ಮಾಕಿ. ಸ್ವಲ್ಪ ಜನ ಅದ ನೋಡಿನೇ ನಂಬೋದು, ಪೇತ್ರನ್ ತರ. ಯಾರ ತರ? ಇನ್ನು ಸ್ವಲ್ಪ ಜನ ಮುಟ್ಟಬೇಕು, ಸ್ಪರ್ಶಂ ಮುಟ್ಟಟ್ಲೇ లేదಪ್ಪ. ಸ್ಪರ್ಶ ಅಂದ್ರೆ ದೇ ಹ್ಯಾವ್ ಟು ಫೀಲ್, ಅನುಭವಿಸ್ಬೇಕಂಗ. ಏನ್ರಿ? ಏನ್ ಉಳ್ಲೇದಪ್ಪ, ಏನಿರ್ಬೇಕು ಅವ್ರಿಗೆ? ಒಂಥರ ಶಾಕ್, ಕರೆಂಟ್ ಶಾಕ್ ಕೊಡೋದಂಗೆ ಇರ್ಬೇಕು. ನಾನು ಅವಾಗ ಅನ್ಕೊಂಡಿದ್ದೀನಿ, ನಾನೇ ಒಂದು ಯಾವ್ದಾರ ಬ್ಯಾಟ್ರಿಗಳು ಬರ್ತವೆ ಈಗ ಹಾಕೊಂಡು ನನಗೆ ಕೈ ಇಟ್ಬಿಟ್ರೆ ಅಂತ ಅಲಾಡ್ತಾರೆ. ಶಾಕ್ ಕೊಟ್ಟಲ್ಲಪ್ಪ, ಶಾಕ್ ಗೀಕ್ ಏನ್ లేదు ఇక్కడ. ಹೇಳ್ರಿ, ಅಂದ್ರೆ ನಾನು ಯಾರನ್ನ ತಪ್ಪಾಗಿ ಹೇಳ್ತಿಲ್ಲ, ನೀನು ಬೆಳಿಬೇಕಂತ ಹೇಳ್ತಾ ಇದ್ದೀನಿ. ನೀನು ಸ್ಪರ್ಶದಿಂದ, ನಿನ್ನ ಫೀಲಿಂಗ್ ಇಂದ. ಆಮೇಲೆ ಇಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ನಾನು ಇವಾಗ ಮಾತಾಡ್ತಾ ಇದ್ದೀನಿ, ನೀವು ನೋಡ್ತೀರಾ, ಕೇಳಿಸ್ಕೊಂತೀರಾ? ಅದಕ್ಕೆ ಪೌಲ್ ಹೇಳ್ತಾನೆ, ನಾವು ನೋಡುವವರಾಗಿ ಅಲ್ಲ, ನಂಬುವವರಾಗಿ ನಡೆಯುವವರಾಗಿದ್ದೇವೆ. ಹಲ್ಲೆಲೂಯಾ. We will walk by faith, not by sight or feelings. ನಾವು ಅನಿಸಿಕೆ, ಟಚ್ ಅದರಲ್ಲಿ ಹೋಗಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ಹಲ್ಲೆಲೂಯಾ. We will walk by faith. ಈ ಒಂದು ಶತಾಧಿಪತಿಗೆ ಟಚ್ ಇಲ್ಲ, ಫೀಲಿಂಗ್ ಇಲ್ಲ, ಬರೇ ಮಾತು. ಯೇಸು ಹೇಳ್ದ, ಹೋಗು, ನಿನ್ನ ಆಳು ಗುಣವಾಗ್ತಾನೆ ಅಂತ ಹೇಳ್ದ. ಮಾತು ಹೋಯ್ತು, ಡಗ 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 ಹೋಯ್ತು. ಕಾಣಿಸ್ತೈತೆ ನಿನಗೆ? ಮನೆಗೆ ಹೋಗಿ ನೋಡ್ದ, ಅವರ ಆಳು ಯಾವ ಟೈಮಲ್ಲಿ ನಿನ್ನ ಆಳು ಗುಣವಾಗ್ತಾನೆ ಅಂತ ಹೇಳಿದ್ನೋ ಆ ಟೈಮಲ್ಲಿ ಗುಣ ಆಗ್ಬಿಟ್ಟಿದ್ದ. ಹಲ್ಲೆಲೂಯಾ. ಚಪ್ಪಳ ತಟ್ರಿ. ಅಂತ ನಂಬಿಕೆಯ ಹಂತಕ್ಕೆ ನಾವು ಬೆಳಿಬೇಕು ಅಷ್ಟೇ. ಮತ್ತೆ ಕೈ ಹಿಡಿಗಣ ತಪ್ಪೇನ್ರಿ? ತಪ್ಪಿಲ್ಲ. ಅಷ್ಟೇ. ಇದು ತಪ್ಪೇನ್ರಿ? ತಪ್ಪಿಲ್ಲ. ಅಷ್ಟೇ, ಇದು ಒಳ್ಳೆಯದು. ಎಷ್ಟು ದಿನ ಅಂತ ನಿನ್ ಜನರ ಮೇಲೆ, ಪಾಸ್ಟರ್ ಮೇಲೆ, ಲೀಡರ್ಸ್ ಮೇಲೆ ಡಿಪೆಂಡ್ ಆಗ್ತಿ? ನಿನ್ನ ವಿಶ್ವಾಸ ದೇವರ ಮೇಲೆ ನೇರವಾಗಿಡು. ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಅಂತ ಹೇಳ್ದ. ನಾವು ಹಂತ ಹಂತವಾಗಿ ಬೆಳಿಬೇಕ್ರಿ ನಮ್ಮ ಕ್ರೈಸ್ತವ ಜೀವಿತದಲ್ಲಿ. ಇಲ್ಲಾಂದ್ರೆ ಕಷ್ಟ. ಇವಾಗ ನನ್ನ ಮಗ ಹುಡ್ತಾನ್ರಿ, ಓಕೆನಾ? ಅವನು ಹುಟ್ಟಿದ ಮೇಲೆ ಕೂಡ ಒಂದು ಸ್ಕೂಲ್ಗೆ ಹಾಕೋ ಟೈಮ್ ಬರುತ್ತೆ, ಅವಾಗೂ ಬಾಯಲ್ಲಿ ಕೈ ಇಟ್ಕೊಂಡು
ಖುಷಿ ಆಗ್ತದ? ನನ್ನ ಮಗ ಕೈ ಬೆಳಿಲಿಲ್ಲ, ಕಾಲು ಬೆಳಿಲಿಲ್ಲ, ಖುಷಿ ಆಗ್ತದ? ಎಲ್ಲಿ ಬಿಡು, ನನ್ನ ಮಗ ಅಲ್ಲ ಏನಮ್ಮ ಆಗಲ್ರಿ. ಅದೇ ನಮ್ಮ ಗ್ರೇಸಿ ಇದ ಬಾ ರಾಮ ಅಲ್ಲಿ ರಾರ ತ್ವರಗರ ಏ ಮುನ್ನವಮ್ಮ ಅಂತಾರ, ಹೌದಲ್ಲ? ಹೇಳ್ರಿ, ಈಗಿನ ಎತ್ಕೊಳಕ್ಕಾಗ್ತಾ ನಿಮಗೆ? ಸುಜಾತಾ ಎತ್ಕೊಂಡ್ರೆ ಬಿಟ್ಬಿಡ್ತೀನಿ. ಇನ್ನು ನಾವು ವೆಂಕಟಲಕ್ಷ್ಮಿನೇ ಎತ್ಕೊಂಡ್ಬಿಡಂಗ ಹೇಳ್ರಿ ಅಂದ್ರೆ ಸುಮ್ಮನೆ ನಿಮ್ಗೆ ಅರ್ಥ ಕೇಳ್ತೀವಿ ಅಂದ್ರೆ ಹಿಂಗೆ ಸ್ಟ್ರಾಂಗ್ ಬೆಳೆದ್ರೆ ಏನಾಗ್ತದೆ ಸುವಾರ್ತೆಯಲ್ಲಿ? ಸಾಮೇಲೆ ಕೂಡ ಪಡಿಸೋಣ. ಹಿಂಗ ಸ್ಟ್ರಾಂಗ್ ಬೆಳೆದ್ರೆ ಏನಿರ್ತದ್ರಿ? ಬಲೆ ಒಂದೇ ಇಡಪ್ಪ ಇದೆ. ಹಂಗೆ ನೀನು ಇಲ್ಲಿದ್ರೆ ಯೇಸು ಸ್ವಾಮಿಗೆ ಸ್ವಲ್ಪ ಖುಷಿ, ಇಲ್ಲಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಖುಷಿ. ನೀನು ಇಲ್ಲಿದ್ಬಿಟ್ರೆ ಇನ್ನೂ ಖುಷಿ ಯೇಸುವಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ ನಮ್ಮ ಮಹಿಮಾ ಇದ್ದಾಳೆ, ಅರ್ಜುನ್ ಮಗಳು, ಖುಷಿ. ನಮ್ಮ ಪರಾಣ ಇದ್ದಾನೆ, ಖುಷಿ. ಹಿಂಗಿದ್ರೆ ಮುಂದ್ರೆ ಇದೆ ಎಲ್ಲಮ್ಮ, ಹೌದಲ್ಲ? ಹಿಂಗಿರ್ಬೇಕು ನೋಡು. ಯಾಕೆ? ಫಲ ಕೈ ಚುಪ್ಪಿಲ್ಲ, ಶಕ್ತಿ ಏಮಿ ಐತೆ ಒಂದು ಮುಂದೆಲ್ಲ ಶಕ್ತಿ ಚೂಪಿ ನಿಮ್ಮೆ తీసుకునే ಶಕ್ತಿ. ನಾವು ಹಿಂಗ ನಮ್ಮ ನಂಬಿಕೆಯಲ್ಲಿ ಬಲ ಹೊಂದಬೇಕು. We have to become strong in our faith. మన విశ్వాసంలో మేము బలం. ನಾನು ಹೇಳ್ತೀನಿ ರೀ, ನಂಬಿಕೆಯಲ್ಲಿ ದೃಢವಾಗಿರುವಂಥ ವ್ಯಕ್ತಿಯನ್ನ ಯಾರು ಬೀಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ಪರಿಸ್ಥಿತಿ ಬೀಳಿಸ್ಲಿಕ್ಕೆ ಸಾಧ್ಯವಿಲ್ಲ ರೀ. ಸ್ವಲ್ಪ ಜನ ಏನನ್ನ ಆಯ್ತಾ, ಯಾಕೆ? ನಂಬಿಕೆಯಲ್ಲಿ ಅವ್ರ ಬಲ ಇಲ್ಲ. ಹಲ್ಲೆಲೂಯಾ. ಈ ವಿಶ್ವಾಸ ದೇವರಿಗೆ ಸ್ತೋತ್ರ, ಈ ವಿಶ್ವಾಸಕ್ಕೂ ದೇವರಿಗೆ ಸ್ತೋತ್ರ, ಈ ವಿಶ್ವಾಸಕ್ಕೂ ದೇವರಿಗೆ ಸ್ತೋತ್ರ. ಆದರೆ ನಾವು ಬೆಳಿಬೇಕು. ನಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಹೋದ್ರೆ ಹೆಂಗೆ ನಮಗೆ ಖುಷಿ. ಒಂದು ವೇಳೆ ನನ್ನ ಮಗನು 4 ವರ್ಷ ಆದರೂ ಎದ್ದು ನಡೆದಾಡಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ನೋವು. ಅವ್ರ ಮಕ್ಕಳು ಇರ್ತಾರಲ್ರಿ, ಅಂಥವ್ರಿಗೆ ನೋವು ಗೊತ್ತ್ರಿ. ವಚನ ಓಡಾಡ್ತೀರಿ, ಏಮಿ ನೀ ಕೂತ್ರು ಇಲಾಗೆ ఉంది, ಏಮಿ ನಡಿಸಲೇದ ಆ ನೋವು. ಇವಾಗ ನೀನು ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಬರ್ತಾ ಇದ್ದೀವಿ, ವಾಕ್ಯ ಕೇಳ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಕಾಣಿಕೆ ಆಗ್ತಾ ಇದೆ, ಎಲ್ಲ ದೇವರಿಗೆ ಸ್ತೋತ್ರ. ನೀನು ನಂಬಿಕೆಯಲ್ಲಿ ಬೆಳೆದಿಲ್ಲ ಅಂದ್ರೆ ನಿನ್ನ ಪರಲೋಕದ ತಂದೆಗೂ ಬೇಸರ, ನಿನ್ನ ಆತ್ಮಿಕ ತಂದೆಗೂ ಬೇಸರ. ಅಯ್ಯೋ ಏನಪ್ಪ ಇವರು. ನನಗೊಂದೊಂದು ಸರಿ ಜನರು ನೋಡಿದಾಗ, ಅವ್ರ ನಂಬಿಕೆ ನೋಡಿದಾಗ ಬೇಜಾರಾಗ್ತದೆ. ಏನು ಹಿಂಗೆ ಇದಾರೆ ನಿನ್ನ. ಈಗ ನನಗೆ ಬೇಜಾರಾದ್ರೆ ಪರಲೋಕದ ತಂದೆ, ನಮ್ಮಲ್ಲಿ ನಂಬಿಕೆನ ಹುಟ್ಟಿಸಿದವನು, ಅವನಿಗೆ ಎಷ್ಟು ಬೇಜಾರಾಗ್ಬೋದು. ಇವಾಗ ನೆಲ್ಲು ಬಿತ್ತಿದ್ವು ಅನ್ಕೊಳ್ರಿ, ಬಂದಿಲ್ಲ ಅಂದ್ರೆ ಯಾರಿಗೆ ಬೇಜಾರಾಗ್ತದ್ರಿ? ತಿನ್ನೋನಿಗೆ ಬೇಜಾರಾಗ್ತದ, ಬಿತ್ತೋನಿಗೆ ಬೇಜಾರಾಗ್ತದ? ಓ ಚಪ್ಪಳ ತಡ್ರಿ ಇವ್ರಿಗೆಲ್ಲರಿಗೆ ಹೇಳ್ರಿ. ತಿನ್ನೋನಿಗೆ ಬೇಜಾರ, ಬಿತ್ತಿದವನಿಗೆ ಬೇಜಾರ? ತಿನ್ನೋನಿಗೇನು ಬಂದ್ರೆ ತಿಂತಾನೆ, ಕೊಣಕೊಂಡು ಇಲ್ಲಾಂದ್ರೆ ಇಲ್ಲ. ಬಿತ್ತಿದವನಿಗೆ ಬಹಳ ಬೇಸರ. ಅದೇ ರೀತಿ ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ದೇವರಿಗೆ ಬೇಸರ ಆಗ್ತದೆ. ನೀನು ನಂಬಿಕೆಯಲ್ಲಿ ಬೆಳಿಲ್ಲ ಅಲ್ಲ ಅಂದ್ರೆ ಅಲ್ಲಿ ನಾವು ಬೆಳಿಬೇಕ್ರಿ. ಅಲ್ಲಿ ನಾವು ಒಂದು ವಾಕ್ಯ ಭಾಗವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ ತಿರುಗಿಸೋಣ ನಮ್ಮ ಬೈಬಲನ್ನ. 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದವರೆಗೆ ಈ ಒಂದು ಸನ್ನಿವೇಶವನ್ನು ನೋಡಿ ನಾವು ಮುಗಿಸ್ಕೊಳ್ಳೋಣ. ಯೇಸು ಇಲ್ಲಿ ಏನ್ ಮಾಡ್ತಾನೆ, ಅವರ ಶಿಷ್ಯರಿಗೆ ಹೇಳ್ತಾನೆ, ನಾವು ಆಚೆ ದಡಕ್ಕೆ ಹೋಗೋಣ. ಎಲ್ಲ ಹೇಳ್ರಿ, ಎಲ್ಲಿಗೆ ಹೋಗೋಣ ಹೇಳ್ರಿ. ಆ ವಾಕ್ಯವನ್ನು ಯಾರಾದ್ರೂ ಓದ್ತೀರಾ? ಸ್ವಲ್ಪ ಮೈಕ್ ಕೊಡ್ರಿ ಯಾರಿಗಾದ್ರು.
ನೋಡ್ರಿ, ಯೇಸು ಸ್ವಾಮಿ ಏನ್ ಹೇಳಿದ ಆತನ ಶಿಷ್ಯರಿಗೆ, ನಾವು ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ್ರು. ಯಾರು ಹೇಳಿದ್ರಪ್ಪ? ಶುಭಕರ್ ಯಾರು ಹೇಳಿದ್ರು? ಯೇಸು ಸ್ವಾಮಿ. ಏನ್ ಹೇಳ್ದ ಯೇಸು ಸ್ವಾಮಿ? ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ್ರು. ಇವಾಗ ಎಲ್ಲರೂ ದೋಣಿಯಲ್ಲಿ ಹತ್ತು ಬಿಟ್ರು, ಹೌದರಿ? ಹತ್ತಿ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ ದೊಡ್ಡ ಬಿರುಗಾಳಿ ಬಂತಂತೆ. ಏನ್ ಬಂತಂತ್ರಿ? ದೊಡ್ಡ ಬಿರುಗಾಳಿ ಬಂತಂತೆ. ನೀರು, ಸಮುದ್ರದ ನೀರು ಏನಾಯ್ತಂದ್ರೆ ದೋಣಿ ಒಳಗೆ ತುಂಬಿಕೊಳ್ಳಕ್ ಸ್ಟಾರ್ಟ್ ಆಯ್ತಂತೆ. ನೀರು ತುಂಬಿಕೊಳ್ಳೋದ್ರಲ್ಲಿ ಏನಾಯ್ತದೆ, ದೋಣಿ ಮುಳುಗ್ತದೆ. ಓಕೆನಾ? ಮುಳುಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಇವಾಗ ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದವರು ಯಾರು? ಜೋರಾಗಿ ಹೇಳ್ರಿ. ನಿನ್ನಲ್ಲಿ ನಂಬಿಕೆನ ಹುಟ್ಟಿಸಿದವನು ಯಾರು? ಹೇಳ್ರಿ ಯಾರು? ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿದವನು? ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದವರು ಯಾರು? ಹೇಳ್ಬೇಕು, ಬಾಯ್ ತೆಗೆದು. ಯಾರು? ಯೇಸು. ಇವಾಗ ಯೇಸು ಸ್ವಾಮಿ ಹಿಂದೆ ಹೋಗಿ ತಲೆಗಿಂಬು, ನಮ್ಮ ಅವ್ವ ಬಂದ, ದಿಂಬು, ಸ್ವಲ್ಪ ಜನಕ್ಕೆ ದಿಂಬು ಇಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ. ಎಷ್ಟು ಜನ ಇದ್ರಿ ಇಲ್ಲಿ ದಿಂಬು ಇಲ್ದಂಗೆ ನಿದ್ದೆ ಬರಂಗಿಲ್ಲ ಅನ್ನೋದು? ಅಲ್ಲ, ದಿಂಡು లేదంటే కొంతమందికి ఏం రాదు. ఉందా లేదా నీకు దిండు? నేను నీళ్ళే ಬರಲ್ಲ లేదంటే ಅಲ್ಲ, ನನಗೆ ದಿಂಡಿಲ್ಲ ಅಂದ್ರೂ ನಿದ್ದೆ ಬರುತ್ತೆ. ನನ್ನ ಹೆಂಡತಿಗೆ ದಿಂಡಿಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ. ದಿಂಬು ಇರ್ಬೇಕು, ಅದು ಅವ್ರವ್ರ ಅಭ್ಯಾಸ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಕೂಡ ತಲೆ ಗಿಂಬನ್ನು ಇಟ್ಕೊಂಡು ಮಲಗಿದ್ದಾನೆ, ಪಿಲ್ಲೋ. ಯೇಸು ಸ್ವಾಮಿ ಕೂಡ ದಿಂಬು ಇಟ್ಕೊಂಡ್ರೆ ನಿದ್ದೆ ಬರ್ತಿದ್ದೇನೆ. ಯೇಸು ಮಲಗಿಬಿಡೋಣ. ಇವ್ರಿಗೆ ಭಯ ಆಗ್ಬಿಡತ್ತೆ. ಯಪ್ಪ, ನಾವು ಸಾಯ್ತೀವಲ್ಲ ಅಂತೇಳಿ 12 ಜನ ಏನ್ ಮಾಡ್ರೆ, ಎಲ್ಲ ಉಲ್ಟಾ ಪಲ್ಟಿ ಹೊಡೆದಾರ, ಎಲ್ಲ ಪ್ರಯತ್ನ ಮಾಡ್ರೆ. ನಾನು ಹೇಳ್ತೀನಿ ಪ್ರಿಯರೇ, ಯೇಸು ನಿನ್ನ ಜೀವಿತದಲ್ಲಿದ್ರೆ ನೀನು ಉಲ್ಟಾ ಪಲ್ಟಿ ಪ್ರಯಾಸ ಪಡೋದು ಬೇಡ. ಆತ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯಾರು ಮರ್ತೋಗ್ತಾರೋ ಯೇಸು ನನ್ನಲ್ಲಿ ಇದ್ದಾನೆ ಅಂತೇಳಿ, ಯಾರು ಮರ್ತೋಗ್ತಾರಲ್ಲ ಅವರೇ ಕಷ್ಟ ಪಡೋದು, ಪ್ರಯಾಸ ಪಡೋದು ಎಲ್ಲ ಅವರೇ ಪಡ್ತಾರೆ. ಆ ಒಂದು ಕಾನ್ಶಿಯಸ್ನೆಸ್, ಆ ಒಂದು ಅಕ್ನಾಲೆಜ್ಮೆಂಟ್ ನಿನಗಿಲ್ಲ ಅಂದ್ರೆ, ಒಂದು ಅರಿವು ಇಲ್ಲ, ಯೇಸು ನನ್ನ ದೋಣಿಯಲ್ಲಿದ್ದಾನೆ, ಯೇಸು నా పడవలో ఉన్నాడు అనే ఒక ಏನಂటే గ్రహింపు నీలో లేదంటే నువ్వు కష్టపడతావు. ಏನೋ ಅರ್ಥ ಆಯ್ತಾ? ನಿನ್ನ ಜೀವಿತದಲ್ಲಿ ಯೇಸು ಇದ್ದಾನೆ ಅಂತ ಗ್ರಹಿಕೆ, ಅರಿವು ನಿನಗಿರ್ಬೇಕು. ಅವಾಗ ಯಾವ ಬಿರುಗಾಳಿ, ಯಾವ ತುಫಾನಿಗೂ ನೀನು ಭಯ ಬೀಳೋದಿಲ್ಲ. ಹಲ್ಲೆಲೂಯಾ. ಇವ್ರು ಮರ್ತೋಗ್ಬಿಟ್ರು ಯೇಸು ಇದ್ದಾನೆ ಅಂತೇಳಿ. ಸಾಯೋ ಪರಿಸ್ಥಿತಿ ಬಂದಾಗ ಹೋಗಿ, ಏಸಪ್ಪ ನಾವು ಸಾಯ್ತಾ ಇದ್ದೀವಿ, ನಿನಗೇನಿಲ್ಲ, ಚಿಂತೆ ಇಲ್ಲೇನಪ್ಪ. ಇವ್ರು ಅನ್ಕೊಂಡ್ರು ಯೇಸು ಸ್ವಾಮಿ ಚಿಂತೆ ಇಲ್ದಂಗೆ ಮಲಗಿಬಿಟ್ಟನಂತೇಳಿ. ಯೇಸು ಚಿಂತೆ ಇಲ್ದಂಗೆ ಮಲಗಿಲ್ಲ, ಯೇಸು ಜವಾಬ್ದಾರಿಯಿಂದನೇ ಮಲಗ್ಯಾನ. ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತಂತೆ ಯಾರು ಹೇಳಿದ್ದು? ఆచే దడకే ಹೋಗೋಣಂತೆ ಯಾರು ಹೇಳಿದ್ದು? మరి చెప్పిన దేవుడు మాట తప్తాడండి? వాగ్దానం చేసిన దేవుడు నమ్మదగిన వాడండి. ఆయన తన వాగ్దానాన్ని నెరవేర్చడానికి సమర్థుడు. ఆయన మనుషులలాగా అబద్ధికుడు కాదండి. ఆయన ఏదైతే సెలవిచ్చినాడో దానిని ఆయన సరిచేసి దానిని నెరవేర్చే దేవుడు. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನ್ರಿ. ಆತನು ಸುಳ್ಳಾಡಲಿಕ್ಕೆ ಮನುಷ್ಯನಲ್ಲ. ಆತನು ಏನು ವಾಗ್ದಾನ ಮಾಡಿದಾನೋ ತಕ್ಕ ಸಮಯದಲ್ಲಿ ಅದನ್ನು ನೆರವೇರಿಸುವ ದೇವರು. ನಂಬುವವರು ಜೋರಾಗಿ ಚಪ್ಪಳೆ ತಟ್ಟಿ ಯೇಸುವಿನ ನಾಮಕ್ಕೆ ನಾವು ಮಹಿಮೆ 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 ಮಹಿಮೆ. ಆಮೆನ್. ನಮಗೆ ಅನೇಕ ವಾಗ್ದಾನಗಳು ಬೈಬಲ್ ಐತ್ರಿ. ಎಲ್ಲ ವಾಗ್ದಾನಗಳು ನಮಗೆ ಭರವಸೆ. The promises of God is our hope. ಒಂದು ಸ್ವಾಮಿ ಚಿಂತೆ ಇಲ್ಲೇನಪ್ಪ? ಎದಕ್ಕೆ ಚಿಂತೆ ಇಲ್ಲಪ್ಪ? ಎದಕ್ಕೆ ಚಿಂತೆ ಇಲ್ಲ? ನಿಮ್ದೇ ಚಿಂತೆ ಯೇಸು ಸ್ವಾಮಿ. ಬೈಬಲ್ ಹೇಳುತ್ತದೆ ಆತನು ನಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದನೇ ಪೇತ್ರದಲ್ಲಿ ಹೇಳ್ತದೆ ಆತನು ನಮಗೋಸ್ಕರ ಚಿಂತಿಸ್ತಾನೆ. ಕೀರ್ತನೆಯಲ್ಲಿ ಹೇಳ್ತದೆ ಆತನು ನಮ್ಮ ಹಿತಚಿಂತಕನು. ಯೇಸು ಸ್ವಾಮಿ ಎದ್ದು ಏನ್ ಮಾಡೋದಂತ ಗೊತ್ತರಿ? ಏನಂತೆ ಹೇಳ್ರಿ, ಎಲ್ಲರೂ ಮಾಡ್ರಿ.
ಆಕ್ಷನ್. 1 2 3 ಅಮ್ಮ ಓಡ್ ಚಪ್ಪ. ಏನಂದಂತೆ ಸ್ವಾಮಿ? ಯಾರಿಗೆ ಹೇಳ್ದ? ಆ ಕೇಳಿದಾರೆ ಯಾರು? ಬಂದು ಕಾಪಾಡು ಕಾಪಾಡಂತ ಶಿಷ್ಯರುಗಳೆಲ್ಲ ಬಾಯಿ ಮುಚ್ಚನಂತ. ಬಾಯಿ ಮುಚ್ಚಂತೇಳಿ ಸಮುದ್ರಕ್ಕೆ ಗಾಳಿಗೆ ಹೇಳಿದನು. ಹಲ್ಲೆಲೂಯಾ. ನಾನು ನೀನು ಸಮಸ್ಯೆ ಹತ್ರ ಓಡಾಡ್ತೀವ್ರಿ. ನಾನು ನೀನು ಸಮಸ್ಯೆ ಹತ್ರ ಓಡಾಡಿ 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 ದಣದೋಗ್ಬಿಡ್ತೀವ್ರಿ. ನಾವು ಸಮಸ್ಯೆ ಹತ್ರ ಓಡಾಡೋದು ಬೇಡ, ಸಮಸ್ಯೆಯನ್ನ ಬಗೆಹರಿಸುವವನ ಬಳಿಗೆ ನಾವು ಓಡಬೇಕು. ಹಲ್ಲೆಲೂಯಾ. ಶಿಷ್ಯರು ಸ್ವಲ್ಪ ಲೇಟ್ ಮಾಡಿದ್ರು. ಫಸ್ಟ್ ಅವರೇ ಪ್ರಯಾಸ ಪಟ್ರು 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 ಆಮೇಲೆ ಆಗದಿಲ್ಲಪ್ಪೋ ಅಂತೇಳಿ ಯಾರ ಹತ್ರ ಹೋದ್ರು? ಯೇಸು ಸ್ವಾಮಿ ಆ ಗಾಳಿಯನ್ನ ಸಮುದ್ರವನ್ನ ನಿಲ್ಲಿಸಿದನು. ಬೇರೆ ಯೋಬನ ಗ್ರಂಥದಲ್ಲೊಂದು ಯೇಸುವಿನ ಕುರಿತಾಗಿ ಒಂದು ಪ್ರವಾದನೆ ಬರೆಯಲ್ಪಟ್ಟದೆ. ಯಾರು ತೆಗಿಬೇಡ್ರಿ, ಕೇಳ್ರಿ. ಅಲ್ಲಿ ಹೇಳ್ತದೆ, ಆತನು ಜಲ ಸಮುದ್ರದ ಮೇಲೆ ನಡೆದು ಬಂದನು, ಆತನು ಗಾಳಿಯನ್ನ ಸಮುದ್ರವನ್ನು ಕೂಡ ಶಾಂತಪಡಿಸುವನು ಎಂಬುದಾಗಿ. ಮೆಸ್ಸಿಯನ ಬಗ್ಗೆ ಪ್ರವಾದನೆ. ಇದನ್ನು ಶಿಷ್ಯರು ಗ್ರಹಿಸಲಿಲ್ಲ. ಯಾವಾಗ ಯೇಸು ಅಂದನೋ, ಅಂದಿದ್ಕೊಳ್ಳೆ ಗಾಳಿ ಸಮುದ್ರ ಎಲ್ಲವೂ ಶಾಂತವಾಯಿತು. ಎಲ್ಲರೂ ಶಾಂತವಾಯಿತು ಹೇಳ್ರಿ, ಎಲ್ಲರೂ ಶಾಂತವಾಯಿತು. ಅದು ಶಾಂತ ಆದ್ಮೇಲೆ ಇವ್ರಿಗೆ ಯೇಸು ಹೇಳಿದ ಗೊತ್ತಾ? ನಿಮ್ಮ ನಂಬಿಕೆ ಎಲ್ಲಿ? ಹೋದ್ರ ಮಾತನ್ನ? ಹಾ, ನೋಡ್ರಿ, ಅವರು ಶಾಂತವಾಗಿ ನೋಡಿ ಅವ್ರಿಗೆ ಏನಾಗ್ಬಿಡುದಂತೆ. ಅವಾಗ ಯೇಸು ಸ್ವಾಮಿ ಏನ್ ಕೇಳಿದಾರಿ? ನಿಮ್ಮ ನಂಬಿಕೆಯಲ್ಲಿ. ಹೇಳ್ರಿ ಹೇಳ್ರಿ, ಯಾಕೆ ಹೇಳ್ರಿ? ಆಚೆ ದಡಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದು ಯಾರು? ನಾನಪ್ಪ. ಯಾಕೆ ನೀವು ಪ್ರಯಾಸ ಪಡ್ತೀರಿ? ನಿಮ್ಮ ನಂಬಿಕೆಯಲ್ಲಪ್ಪ. ಹಲೋ, ನನಗೆ ಯೇಸು ಸ್ವಾಮಿ ನಂಬಿಕೆ ಐತೆ ನಂಬಿಕೆ ಐತೆ ಅಂತ ಹೇಳಿ ಮತ್ತೆ ನಾವೇನ್ ಮಾಡ್ತೀವಿ? ಅಕ್ಕ ಎಕ್ಕಡು ನಾವಕ್ಕ ಹೊಸ್ತಾವಲ್ಲೇದಕ್ಕ. ನಾನು ಕಣ್ಣೆತ್ತಿ ಪರ್ವತ ಕೆಳಗಡೆಗೆ ನೋಡುತ್ತೇನೆ, ನನ್ನ ಸಹಾಯವೆಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಹಲ್ಲೆಲೂಯಾ. నువ్వు చూడవలసినది మనుషుల్ని కాదమ్మా. నువ్వు చూడవలసినది నీ యొక్క సంపాదనని కాదు. నువ్వు చూడవలసినది నీలో విశ్వాసాన్ని పుట్టించి దాన్ని కొనసాగించే యేసు వైపు నువ్వు చూడాలి. హల్లెలూయా. ನೀನು ಮನುಷ್ಯರ ಕಡೆ ನೋಡ್ಬೇಡ. ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದವನು, ಅದನ್ನು ಪೂರೈಸುವವನಾಗಿರುವ ಯೇಸುವಿನ ಬಗ್ಗೆ ನೋಡು, ಯೇಸುವಿನ ಕಡೆ ನೋಡು. ನೀನು ಬಿರುಗಾಳಿ ಸಮುದ್ರದ ಕಡೆಗೆ ನೋಡಬೇಡ. ನಿನ್ನನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಯೇಸುವನ್ನ ನೋಡು. ಕಷ್ಟಗಳು ಬರೋದು ಒಳ್ಳೇದ್ರಿ. ಕೀರ್ತನೆಗಾರ ಹೇಳ್ತಾನೆ, ಕಷ್ಟಾನುಭವವು ನನಗೆ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆ ಕಲಿತೇನು. ಕಷ್ಟ ಬಂದ್ರೆ ಯಾಕಪ್ಪ ಪಾಸ್ಟೇ ನನಗೆ ಕಷ್ಟ? ದೇವರಿಗೆ ಸ್ತೋತ್ರ ಬಿಡು. ಕಷ್ಟ ಬಂದಂಗಿಲ್ಲ ನಿನ್ನ ನಂಬಿಕೆ ಹೆಚ್ಚಾಗ್ತದೆ. ನಿನ್ನ ನಂಬಿಕೆ ಏನಾಗ್ತದೆ? ನೀನು ಬೆಂಕಿಯಲ್ಲಿ ಹೋಗ್ಲೇಬೇಕು. ನೋಡ್ರಿ, 1ನೇ ಪೇತ್ರ, ಬೈಬಲ್ ತಿರುಗಿಸೋಣ. 1ನೇ ಪೇತ್ರ, 1 ಪೀಟರ್ 1:7 ಓದ್ರಿ ಮೈಕಲ್ಲಿ. 5ನೇ ವಚನ ಇದು ಓದು. ಬೇಗ ಬೇಗ ಬೇಗ. 1 Peter chapter 1 5 6 7. 1 ಪೇತ್ರ 1 5 6 7 ವಚನ. ಹಾ, ದೇವ್ರ ಹೆಂಗ್ ಕಾಯ್ತಾನಂತ್ರಿ ನಮ್ಮನ್ನ? ಆತನ ಬಲದಿಂದ ನಮ್ಮನ್ನ ಕಾಯ್ತಾನ್ರಿ. ನಮ್ಮ ಬಲ ಬೇಡ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ದೇವರ ಆತ್ಮನಿಂದಲೇ. ಹಾ, ದುಃಖಿಸುವವರಾಗಿ. ಕಷ್ಟಗಳು ಬರ್ತದ್ರಿ.
ಕಷ್ಟಗಳು, ಬಿರುಗಾಳಿ ಬರ್ತದೆ, ತುಫಾನು ಬರ್ತದೆ. ದುಃಖಿಸುವವರಾಗಿದ್ದರು ಬಂಗಾರವು ನಾಶವಾಗುವಂತದ್ದಾಗಿದ್ದರು. ಬಂಗಾರ ಏನ್ರಿ? ನಾಶವಾಗುವಂತದ್ದಾಗಿದ್ದರು. ಅದನ್ನ ಪುಟಕ್ಕೆ ಹಾಕಿ ಶೋಧಿಸುವುದುಂಟಲ್ಲ. ನಾವು ಅಕ್ಕಳತ್ತಲ್ಲ ಬಂಗಾರ, ಅದು ಎಲ್ಲಿ ಹೋಗಿ ಬರ್ತದೆ ಗೊತ್ತರಿ? ಅದು ಬೆಂಕಿಯಲ್ಲಿ ಹಾದು ಹೋಗ್ತದೆ. ಇಟ್ ಗೋಸ್ ಥ್ರೂ ಫೈರ್. ಅದು ಬೆಂಕಿಯಲ್ಲಿ ಹಾದು ಹೋಗ್ದಾಗ್ಲೇ ಅದಕ್ಕೆ ಒಂದು ಕಳೆ, ಅದಕ್ಕೆ ಒಂದು ಬೆಲೆ. ಇಲ್ಲಾಂದ್ರೆ ಕಳೆ ಇಲ್ಲ, ಬೆಲೆ ಇಲ್ಲ, ಯಾರು ಕೊಂಡ್ಕೊಳ್ಳೋದಿಲ್ಲ. ಅರ್ಥ ಆಯ್ತರಿ? ಅದನ್ನ ಬೆಂಕಿಯಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿದಾಗ್ಲೇ ನಾವು ಕೊಂಡ್ಕೊಳ್ತೀವ್ರಿ. ನೋಡ್ರಿ, ಬೈಬಲ್ ಹೇಳ್ತದೆ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ. ಹಲ್ಲೆಲೂಯಾ ಹೇಳ್ರಿ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನನ್ನ ನಂಬಿಕೆ. ಅಂದ್ರೆ ಯಾವ ರೀತಿ ಬಂಗಾರ ಬೆಂಕಿಯಲ್ಲಿ ಹಾದು ಹೋಗ್ತದೋ ಅದೇ ರೀತಿ ನಮ್ಮ ನಂಬಿಕೆ ಕೂಡ ಪರಿಶೋಧಿಸಲ್ಪಡ್ತದೆ. ಅವರ್ ಫೇತ್ ವಿಲ್ ಬಿ ಟೆಸ್ಟೆಡ್. ನಮ್ಮ ನಂಬಿಕೆ ಪರೀಕ್ಷಿಸಲ್ಪಡ್ತದ್ರಿ. ಹೇಳ್ರಿ, ನಿನ್ನ ನಂಬಿಕೆ ಪರೀಕ್ಷಿಸಲ್ಪಟ್ಟಾಗಲೇ ನೀನು ಇನ್ನೂ ಪ್ರಗತಿಗೆ ಹೋಗ್ಲಿಕ್ಕೆ ಸಾಧ್ಯ. ನನ್ನ ಮಗನು UKG ಎಕ್ಸಾಮ್ ಬರ್ದಿಲ್ಲ ಅಂದ್ರೆ 1ನೇ ಕ್ಲಾಸ್ ಹೋಗ್ತಾನ? ಹೇಳ್ರಿ, ಫಾಸ್ಟ್ ಮಗ ಬಿಡ್ರಿ, ಸೇರ್ಸ್ಕೊಳ್ರಿ. ಯಾರು ಸೇರ್ಸ್ಕೊಳ್ತಾರೆ? ಫಾಸ್ಟ್ ಮಗ ಆಗ್ಲಿ, PM ಮಗ ಆಗ್ಲಿ, ಏನ್ ಬರಿಬೇಕು? ಪರೀಕ್ಷೆ ಬರಿಬೇಕ್ರಿ. ಇಲ್ಲ ರೀ, ನಾನು ಇದೇ ಸ್ಕೂಲಲ್ಲಿ ಟೀಚರ್ ಅಂತ ಇಮ್ಯಾನ್ಯುಯಲ್ ಬ್ರದರ್ ಅವ್ರ ಮಗ ಸೇರ್ಸ್ಕರ ಅಂತ ಹೇಳ್ತಾರ. ಬ್ರದರ್, ನೀವು ಲೆಕ್ಚರರೇ, ಆದ್ರೆ ನಿಮ್ಮ ಮಗ ಏನ್ ಬರಿಬೇಕು? ಎಕ್ಸಾಮ್ ಬರೆದ್ರೇನೆ ಅವ್ನು ಮುಂದಿನ ಕ್ಲಾಸು. ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಹೇಳ್ರಿ, ಅಲ್ಲೇ ಕುಂದಿರ್ತಿ. ವಿಶ್ವಾಸ, ನಿನ್ನ ನಂಬಿಕೆ ಕೂಡ ಪರೀಕ್ಷಿಸಲ್ಪಡ್ತದೆ. ಯಾವಾಗ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯೋ. ಸ್ವಲ್ಪ ಜನ ಪಾಸ್ ಆಗಂಗಿಲ್ಲ, ಅನುಮಾನ ಪಡ್ತಾರೆ, ನಂಬಿಕೆ ಕಳ್ಕೊಳ್ತಾರೆ, ದೇವರೇ ಇಲ್ಲಪ್ಪ ಅಂತಾರೆ ಸ್ವಲ್ಪ ಜನ. ಆದರೆ ನಿನ್ನ ನಂಬಿಕೆ ಪರೀಕ್ಷಿಸಲ್ಪಡಬೇಕು. ವಾರ ಆದ್ಮೇಲೆ ವಾರ, ತಿಂಗಳಾದ್ಮೇಲೆ ತಿಂಗಳು, ವರ್ಷ ಆದ್ಮೇಲೆ ವರ್ಷ, ಪರಿಸ್ಥಿತಿಗಳಾದ್ಮೇಲೆ ಪರಿಸ್ಥಿತಿಗಳು, ನಿನ್ನ ನಂಬಿಕೆ ಪರೀಕ್ಷಿಸಲ್ಪಡ್ತದೆ. ಯೋಸೇಫನನ್ನ ಕುಣಿಯಲ್ಲಿ ಹಾಕಿದ್ರು, ಅವನು ದೇವರೇ ಏನಪ್ಪ, ನಂಬಿಕೆ ಪರೀಕ್ಷಿಸಲ್ಪಡ್ತು. ಪೋಟಿಫರನ ಮನೆಗೆ ಹೋದ, ನಂಬಿಕೆ ಪರೀಕ್ಷಿಸಲ್ಪಡ್ತು. ಪೋಟಿಫರನ ಅರಮನೆಯಲ್ಲಿ ಹೋದ, ನಂಬಿಕೆ ಪರೀಕ್ಷಿಸಲ್ಪಡ್ತ್ರಿ. ನಿನ್ನ ನಂಬಿಕೆ ಪರೀಕ್ಷಿಸಲ್ಪಡ್ತದೆ. ದೇವರು ಅಬ್ರಾಹ್ಮನಿಗೆ 75 ವರ್ಷದಲ್ಲಿ ಹೇಳಿದ, ನಾನು ನಿನಗೆ ಮಗನನ್ನು ಕೊಡ್ತೀನಿ. 80 ವರ್ಷ ಆಯ್ತು, 85, 90 ಆಯ್ತು, 95 ಆಯ್ತು, 100 ವರ್ಷ ಆಯ್ತು. 25 ವರ್ಷ ಅಬ್ರಾಹ್ಮನ ನಂಬಿಕೆ ಪರೀಕ್ಷಿಸಲ್ಪಡ್ತು. ಆದರೂ ಅಬ್ರಾಹ್ಮನು ತನ್ನ ನಂಬಿಕೆಯಲ್ಲಿ ದೃಢವಾಗಿದ್ದನು. He was firm in his faith. ಆತನ ನಂಬಿಕೆಯಲ್ಲಿ ಆತನು ಸ್ಥಿರವಾಗಿದ್ದನು. ನಾನು, ನೀನು ನನ್ನ ನಂಬಿಕೆಯ ಜೀವಿತದಲ್ಲಿ ಸ್ಥಿರವಾಗಿರ್ಬೇಕ್ರಿ. ಯೇಸುವಿನ ಮೇಲೆ ನಾವು ಇಟ್ಟಂತ ನಂಬಿಕೆಯನ್ನ ನಾವು ಕಳೆದುಕೊಳ್ಳಬಾರದು. ಬಂಗಾರಕ್ಕಿಂತ ಅಮೂಲ್ಯ ಅಂತ ನಮ್ಮ ನಂಬಿಕೆ. ಎಲ್ಲ ಹೇಳ್ರಿ, ಜರ ಹೇಳ್ರಿ, ಬಂಗಾರಕ್ಕಿಂತ ಅಮೂಲ್ಯ. ಹೇಳ್ರಿ. ಅಂದ್ರೆ ನಿನ್ನ ನಂಬಿಕೆಗೆ ಒಂದು ಬೆಲೆ ಇದೆ, ನಿನ್ನ ನಂಬಿಕೆಗೆ ಒಂದು ಪ್ರತಿಫಲ ಇದೆ. Your faith has reward. ನಿನ್ನ ನಂಬಿಕೆಗೆ ದೇವರು ಏನು ಕೊಡ್ತಾನೆ ಗೊತ್ತಮ್ಮ? ಪ್ರತಿಫಲ ಕೊಡ್ತಾನೆ. ಏನ್ ಪ್ರತಿಫಲ ನೋಡೋಣ ಮುಂದೆ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿನ್ನ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನ ಉಂಟು ಮಾಡುವುದು. ಆಮೇಲೆ ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನ ಪ್ರೀತಿಸುತ್ತೀರಿ. ಎಷ್ಟು ಜನ ಯೇಸಪ್ಪನನ್ನ ಪ್ರೀತಿಸ್ತೀರಿ? ಹೇಳ್ರಿ, ಕೈಗಳೆತ್ತಿ ಜೋರಾಗಿ ಹೇಳ್ರಿ. ಯೇಸುವೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಚಪ್ಪು ಚೇತಲೆತ್ತಿ ಚಪ್ಪು, ಯೇಸಯ್ಯನೇ ನಿನ್ನ ಪ್ರೇಮಿಸ್ತಾನು. ನಾವು ನೋಡಿಲ್ಲ ರೀ, ಆದ್ರೂ ಯೇಸಪ್ಪನನ್ನ ನಾವು ಪ್ರೀತಿಸ್ತೀವಿ. ಅದಕ್ಕೆ ನಾವು ದೇವರನ್ನ ಪ್ರೀತಿಸೋದು. ಹಲ್ಲೆಲೂಯ. ನಾವು ಪ್ರೀತಿಸ್ತೀವ್ರಿ ಯೇಸುವಿನ. ಯಾಕೆ ಗೊತ್ತಾ? ಆ ನಂಬಿಕೆ. ಆಮೇಲೆ ನೋಡ್ರಿ, ನೀವು ಈಗ ಆತನನ್ನ ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ
ಹೇಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹಲ್ಲೆಲೂಯಾ. ನಮ್ಮ ನಂಬಿಕೆಗೆ ಒಂದು ಅಂತ್ಯ ಫಲ ಐತ್ರಿ. ಹೇಳ್ರಿ, ಲಾಸ್ಟ್ ರಿವಾರ್ಡ್ ಏನ್ ಗೊತ್ತದು? ನಮ್ಮ ಆತ್ಮಗಳ ರಕ್ಷಣೆ. ಸಾಲ್ವೇಷನ್ ಆಫ್ ಯೋರ್ ಸೋಲ್. ನಮ್ಮ ಆತ್ಮಗಳ ರಕ್ಷಣೆ ಯಾವಾಗ ಹೇಳ್ರಿ? ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಂಡ್ರೆ. ಇಫ್ ಯು ಎಂಡ್ಯೂರ್ ಇನ್ ಯೋರ್ ಫೇತ್, ಯು ಹ್ಯಾವ್ ಎ ರಿವಾರ್ಡ್. ನೀನು ನಿನ್ನ ನಂಬಿಕೆಯನ್ನ ಕಾಪಾಡಿಕೊಂಡ್ರೆ ನಿನ್ನ ನಂಬಿಕೆಗೆ ಒಂದು ಫಲ. ದೇರ್ ಇಸ್ ಅ ರಿವಾರ್ಡ್ ಫಾರ್ ಯೋರ್ ಫೇತ್. ನಿನ್ನ ನಂಬಿಕೆಗೆ ಒಂದು ಪ್ರತಿಫಲ ಐತಮ್ಮ. ಇಬ್ರಿ 11:6 ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು, ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಚಿಪ್ಪು ಕೊಡ್ತಾನ, ಆ ಪ್ರತಿಫಲವನ್ನು ಕೊಡುತ್ತಾನೆ. He will reward those who seek earnestly by faith. ನಂಬಿಕೆಯಿಂದ ನೀನು ದೇವರನ್ನು ಹುಡುಕಿದ್ರೆ ನಿನಗೆ ಆತನನ್ನು ಪ್ರತಿಫಲ ಕೊಡ್ತಾನೆ. ಈ ಲೋಕದಲ್ಲಿ ಎಲ್ಲ ಓಕೆರಿ. ಯೇಸು ಹೇಳ್ದ, ಒಬ್ಬ ಮನುಷ್ಯ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೆ ತನ್ನ ಆತ್ಮ ನಷ್ಟಪಟ್ರೆ ಏನ್ ಲಾಭ? ಅಂದ್ರೆ ಅರ್ಥ ಏನ್ ಗೊತ್ತಾ? ಈ ಲೋಕದಲ್ಲಿ ನೀನು ಎಲ್ಲವನ್ನ ಮಾಡಿದಿ, ಎಲ್ಲವನ್ನ ಸಂಪಾದಿಸಿಕೊಂಡಿದಿ, ಹೆಸರು, ಆಸ್ತಿ, ಪಾಸ್ತಿ ಎಲ್ಲ ಐತೆ. ಆದರೆ ನಿನಗೆ ಯೇಸುವಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ, ನಿನ್ನ ಆತ್ಮ ರಕ್ಷಿಸಲ್ಪಟ್ಟಿಲ್ಲ ಅಂದ್ರೆ ಏನು ಲಾಭ? ಅದಕ್ಕೆ ಹೇಳೋದ್ರಿ, ನಾವು 30 ವರ್ಷ ಕ್ರೈಸ್ತವರು, ಹುಟ್ಟಿದಾಗ್ಲಿಂದ ಕ್ರೈಸ್ತವರಲ್ಲ. ನಿನ್ನ ನಂಬಿಕೆ ಎಷ್ಟು? ನಿನ್ನ ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ, ನೀನು ಮಾಡಿದ ತೀರ್ಮಾನಗಳು ನಿನಗೆ ತತ್ವಿರುದ್ಧವಾಗಿ ಬಂದಾಗ ನಿನ್ನ ನಂಬಿಕೆಯಲ್ಲಿ, ನಿನ್ನ ಅನುಭವ ಬೇಡ್ರಿ, ನಿನ್ನ ನಂಬಿಕೆ. ವೇರ್ ಈಸ್ ಯೋರ್ ಫೇತ್? ಬೇರೆ ನಾನು ಹೇಳ್ತೀನಿ ರೀ, ಈ ಲೋಕದಲ್ಲಿ ನಮಗೆ ಕಷ್ಟ ಐತೆ, ಕಣ್ಣೀರೈತೆ, ಆದರೆ ಒಂದು ಅಂತ್ಯ ಫಲ ಐತೆ. ಹೇಳ್ರಿ ಎಲ್ಲರೂ, ಅಂತ್ಯ ಫಲ. ಹೇಳ್ರಿ, ಲಾಸ್ಟ್ ರಿವಾರ್ಡ್ ಏನ್ ಗೊತ್ತದು? ಅಂತ್ಯ ಫಲ ನಮ್ಮ ಆತ್ಮಗಳಿಗೆ ರಕ್ಷಣೆ. ಹೇಳ್ರಿ, ಏನ್ ಪಾಸ್ಟೆ ನಂಬಿಕೆ ನಂಬಿಕೆ ಎಂತ ನಂಬಕಂ ಬಿಟ್ಟಲ್ಪ ಅಷ್ಟೇ. పెట్టి పెట్టి నా కొడుకే పోయేస్తున్నాడు. అవును, నీ కొడుకు పోయినాడులే, నీ కొడుకు పోయినాడు, కూతురు పోయింది, భార్య పోయింది, భర్త పోయినాడు, అందరు పోయినాడు. దేవునికి స్తోత్రమమ్మా. పోయిన వాళ్ళు ఒకవేళ యేసయ్య మీద విశ్వాసం ఉంచి ఉంటే వారి ఆత్మకు రక్షణ ఉంది. హల్లెలూయా. పోయిన వాళ్ళు పోయినారమ్మా. ఉన్న నీవు నీ విశ్వాసాన్ని కాపాడుకుంటే నీ ఆత్మకు రక్షణ ఉంది. ಏನು ಬಿಡು ಪಾಸ್ಟ್ರೆ, ಎಲ್ಲ ನಂಬಿ ನಂಬಿ ಹಿಂಗೆ ಆಗ್ಬಿಟ್ಟಿನಿ. ನೀನು ಯಾಕೆ ನಂಬ್ತಾ ಇದೀ? ಈ ಲೋಕದಲ್ಲಿ ನಿನಗೆ ಹಣ ಬೇಕು, ಈ ಲೋಕದಲ್ಲಿ ಐಶ್ವರ್ಯ ಬೇಕು, ನಾನು ಬೇಳಿದ್ದು ಮನೆ ಬೇಕು, ಸೈಕಲ್ ಬೇಕು, ಹೆಲಿಕಾಪ್ಟರ್ ಬೇಕು, ಎಲ್ಲ ಬೇಕು ಬೇಕು ಬೇಕು. ఎంత నమ్మకం ఉంది? పెద్ద నమ్మకం పాస్టర్. ఎందుకు? దేవుడు మంచి ఇల్లు ఇస్తాడని నమ్మకం ఉంది పాస్టర్. నిన్న ఈ లోకంలో ఇల్లు తీసుకుని ఏం చేస్తావు? పరలోకంలో నీకు ఒక ఇల్లు ఉందా? పరలోకంలో ఒక ఇల్లును సంపాదించుకునే దానికి నీకు విశ్వాసం ఉందా? ಇಲ್ಲಿ ಮನೆ ಕಟ್ಸ್ಕೊಂಡು ಏನ್ ಮಾಡ್ತೀರಿ? ಒಳ್ಳೇದ ಮನೆ. ಪರಲೋಕದಲ್ಲಿ ಐತ ನಿನಗೆ ಮನೆ? ಪರಲೋಕದಲ್ಲಿ ನೀನು ಮನೆಯನ್ನು ಸಂಪಾದಿಸಿಕೊಳ್ಳಿಕ್ಕೆ ಯೇಸುವಿನ ಮೇಲೆ ನಂಬಿಕೆ ಇದ್ದೀಯಾ? ಆ ಪರಲೋಕದಲ್ಲಿ ಆ ನಿತ್ಯ ಗೂಡಾರವನ್ನ ಹೊಂದಿಕೊಳ್ಳಿಕ್ಕೆ ನಿನ್ನ ನಂಬಿಕೆಯಲ್ಲಿ ಕದಲದಂತೆ ಸ್ಥಿರವಾಗಿದ್ದೀಯಾ? ಆ ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದೀನ್ರಿ. ಓ ಪಾಸ್ಟ್ರೇ, ನನಗೆ ಐತ್ರಿ ರೋಗಗಳನ್ನು ಗುಣಪಡಿಸುವ ನಂಬಿಕೆ ಐತಿ. ದೇವರಿಗೆ ಸ್ತೋತ್ರ. ಪರಲೋಕದಲ್ಲಿ ಮನೆ ಸಂಪಾದನೆ ಮಾಡಕ್ಕೆ ನಂಬಿಕೆ ಐತೆ ನಿನಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಂಬಿಕೆಗೆ ಪ್ರತಿಫಲ ಏನು ಗೊತ್ತಾ? ನಿನ್ನ ಆತ್ಮದ ರಕ್ಷಣೆ. ಸಾಲ್ವೇಷನ್ ಫಾರ್ ಯೋರ್ ಸೋಲ್. ನಾವೆಲ್ಲದರಲ್ಲಿ ಕೇಳ್ತೀವಿ. ಅದಕ್ಕೆ ಯೇಸು ಒಂದು ಮಾತು ಹೇಳ್ದ. ಈ ಮಾತು ಓದಿ ನಾವು ಮುಗಿಸ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 18:18. ಎಲ್ಲರೂ ಈ ಮಾತನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಹ್ಮ್ 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 ಹ್ಮ್
ಇನ್ನೊಂದು ವಚನದಲ್ಲಿ ಹೇಳ್ತದೆ, ಮನುಷ್ಯ ಕುಮಾರನು ಹಿಂತಿರುಗಿ ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಆ ವಾಕ್ಯ ಯಾರಿಗಾದ್ರೂ ಸಿಕ್ಕರೆ ಹೋದ್ರಿ. ಬೇರೆ ಮನುಷ್ಯ ಕುಮಾರ ಬಂದಾಗ ಆತನ ಏನ್ ನೋಡ್ತಾನಂತೆ? ನಂಬಿಕೆ. ಕೊನೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಹಲ್ಲೆಲೂಯಾ. ಆ ಮಾತಿನ ಸರೋದ್ರಿ, ಇದು ಮನುಷ್ಯರಿಗೆ ಅಸಾಧ್ಯ. ಹಾ, ಇನ್ನೊಂದು ಸರೋದ್ರಿ. ಮನುಷ್ಯರಿಗೆ ಏನು ಅಸಾಧ್ಯವಾದ ದೇವರಿಗೆ ಏನಿದೆ ಸಾಧ್ಯವಾಗಿದೆ. ಪ್ರೇರೆ ನಾವು ಕೊನೆಯವರೆಗೂ ನಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನು ಏನು ಮಾಡ್ಬೇಕ್ರಿ? ಕೊನೆಯವರೆಗೂ ನಾವು ಕಾಪಾಡಿಕೊಳ್ಳೋದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅವನು 10 ಆಜ್ಞೆಗಳನ್ನು ಪೂರೈಸಿದ್ದಾನೆ, ಎಲ್ಲ ಓಕೆ. ಆದರೆ ಅವನು ತನ್ನ ಆಸ್ತಿ ಪಾಸ್ತಿಯನ್ನು ದೇವರಿಗೋಸ್ಕರ ಅವನು ಬಿಟ್ಕೊಳ್ಳಿಕ್ಕೆ ಏನಿಲ್ಲ, ಸಿದ್ಧನಿಲ್ಲ. ಬೇರೆ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಈ ಕೊನೆಯ ದಿನಗಳು ನಾವಿದ್ದೀವ್ರಿ, ಅಂತ್ಯ ದಿನ. ಈ ಅಂತ್ಯ ದಿನದಲ್ಲಿ ಬಹಳಷ್ಟು ಕ್ರೈಸ್ತವರು ದೇವರ ಮೇಲೆ ಅವರಿಗೆ ಪ್ರಾರಂಭದಲ್ಲಿದ್ದಂಥ ನಂಬಿಕೆ ಇವಾಗಿಲ್ಲ ರೀ, ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಪ್ರಾರಂಭದಲ್ಲಿದ್ದಂಥ ವಾಕ್ಯ ಓದುವ ಆ ಒಂದು ಆಸೆ ಇಲ್ಲ. ಪ್ರಾರಂಭದಲ್ಲಿದ್ದಂಥ ಪ್ರಾರ್ಥನೆ ಜೀವಿತ ಇವಾಗ ಇಲ್ಲ. ಪ್ರಾರಂಭದಲ್ಲಿ ಸಭೆಯ ಮೇಲಿದ್ದಂಥ ಪ್ರೀತಿ, ಸೇವಕರ ಮೇಲಿದ್ದಂಥ ಗೌರವ ಕೂಡ ಅವ್ರಿಗೆ ಇಲ್ಲ ರೀ. ಎಲ್ಲ ಸ್ವಾರ್ಥಿಗಳು. ಪ್ರಾರಂಭದಲ್ಲಿ ಅವರು ದೇವ್ರಿಗೆ ಹೆಂಗ್ ಕೊಡ್ತಾ ಇದ್ರು, ದೇವ್ರ ರಾಜ್ಯಕ್ಕಾಗಿ ಹೆಂಗ್ ಕೊಡ್ತಾ ಇದ್ರು, ಇವಾಗಿಲ್ಲ. ಎಲ್ಲ ಬಜೆಟ್ಗಳ್ತಾರೆ. ಕಾರಣ ಏನ್ ಗೊತ್ತಾ? ಅವರು ತಮ್ಮ ನಂಬಿಕೆಯಲ್ಲಿ ಕಡಿಮೆ ಆಗಿದ್ದಾರೆ. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹದ ಮಾತು ಹೇಳ್ತೇನೆ, ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿರೋಣ. ಲೆಟ್ ಅಸ್ ಬಿ ಸ್ಟ್ರಾಂಗ್ ಇನ್ ಅವರ್ ಫೇತ್. ಆ 1ನೇ ಪೇತ್ರದಲ್ಲಿ ಹೇಳ್ತಾನೆ ನೋಡ್ರಿ, ಆ ಮಾತು ಹೋದ್ರಿ. 1ನೇ ಪೇತ್ರ 5:7-8 ಏನ್ ಹೇಳ್ತದೆ? ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. 1 ಪೇತ್ರ 5:7-8-9. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ಯಾರಂತೆ? ನಿಮ್ಮ ವಿರೋಧಿಯಾದ ಸೈತಾನ ಏನ್ ಮಾಡ್ತಾ ಇದ್ದಾನೆ? ತಿರುಗ್ತಾ ಇದ್ದಾನೆ. ಆದರೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನ ಎದುರಿಸಿರಿ. ಹಲ್ಲೆಲೂಯಾ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಇನ್ ಯೋರ್ ಫೇತ್. ನಿನ್ನ ನಂಬಿಕೆಯಲ್ಲಿ ದೃಢವಾಗಿರು, ದೃಢವಾಗಿರು. ಅದಕ್ಕೆ ಹೀಬ್ರೂ 12:1 ವಚನ ಏನ್ ಹೇಳ್ತದೆ ಗೊತ್ತಾ? ನಮಗೆ ಹತ್ತಿಕೊಳ್ಳುವ ಎಲ್ಲ ಪಾಪಗಳನ್ನು ನಾವು ತೆಗೆದಿಟ್ಟು, ನಮಗೆ ಹತ್ತಿಕೊಳ್ಳುವ ಪಾಪಗಳನ್ನು ಏನ್ ಮಾಡ್ಬೇಕಂತ? ನಾವು ತೆಗೆದಿಡ್ಬೇಕಂತ. ತೆಗೆದಿಟ್ಟು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಓಟವನ್ನ ಸ್ಥಿರ ಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ವಿ ಹ್ಯಾವ್ ಎ ರೇಸ್ ಆಫ್ ಫೇತ್. ನಮಗೆ ಒಂದು ಓಟ ಇದೆ. ಅದು ಯಾವ ಓಟ? ನಂಬಿಕೆಯ ಓಟ. ಇವಾಗ ಹೇಳ್ರಿ, ಇಲ್ಲಿ ಬರ್ರ ನೀವು. ಜನ ಇದಾರೆ ಇಲ್ಲಿ? 1 2 3 4 5 6 ಜನ ಇದಾರಲ್ಲ? 1 2 3 ಅಂತೀನಿ. ಓಡಿ ಹೋಗಿ ಆ ಇಮ್ಯಾನುಯಲ್ ಬ್ರದರ್ ಅಲ್ಲ, ಅವ್ರ ಮುಟ್ಟಿ ಬರ್ಬೇಕು. ಓಕೆನಾ? 1 2 3. ವಿಷ್ಣುವರ್ಧನ್ ಬಂದ್ಬಿಟ್ಟಪ್ಪ ಫಸ್ಟ್. ಇವಾಗ ಇವ್ರು ಯಾಕೆ ಓಡ್ಬೇಕು? ಯಾಕೆ ಓಡಿದ್ರು? ಮುಟ್ಟಿ ಯಾಕೆ ಫಸ್ಟ್ ಬರ್ಬೇಕಂತ, ಹೌದಾ ಇಲ್ಲ? ಸುಮ್ಮನೆ ಓಡಾಗ್ಯಾರ ನೋಡ್ರಿ. ಈ ಓಟದಲ್ಲಿ ಏನಾಯ್ತು ಗೊತ್ತರಿ? ಒಂದು ವೈರಾಗ್ಯ. ಸುಮ್ಮನೆ ಓಡಂಗಿಲ್ಲ. ಓಡಿ ಮುಟ್ಟಿ ಬಂದ್ರೆ ಇವನಿಗೆ ಫಸ್ಟ್, ಆಮೇಲೆ ಇವನಿಗೆ ಸೆಕೆಂಡ್, ಆಮೇಲೆ ಇವನಿಗೆ ಈ ಓಟದಲ್ಲಿ ಅವ್ರಿಗೆ ಏನಾಯ್ತು? ರಿವಾರ್ಡ್, ಪ್ರತಿಫಲ ಐತ್ರಿ.
ಇವಾಗ ನಾವು ಕೂಡ ನಂಬಿಕೆ ಓಟ. ಒಬ್ರು 100 ಕಿಲೋಮೀಟರ್, ಒಬ್ರು ಬೆಳ್ಳಿ ಮದುವೆ ಆಗೋರಿಗೆ ಮದುವೆ ಆದ ಏನ ಅವ್ರ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದ್ರೆ 2 ಮದುವೆ ಆದ್ಮೇಲೆ ಕಾಲೇ ಇರಲ್ಲ. ಯಾಕೆ? ನಂಬಿಕೆ ಓಟ స్లో అవుతుంది. అమ్మా, మన విశ్వాసపు పోరాటాన్ని మేము పోరాడాలి. we have to run our race of faith. ನಮ್ಮ ವಿಶ್ವಾಸದ ಓಟ, ನಂಬಿಕೆ ಓಟವನ್ನು ಓಡಬೇಕು ಓಡಬೇಕು ಓಡಬೇಕು. ಎಲ್ಲೇ ತನಕ ಪಾಸ್ಟ್ರೇ? ಸಾಯೋ ತನಕ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಈಗೋ ನನಗೆ ಇವಾಗ ಏನ್ ಬರ್ತೈತೆ? ರಿವಾರ್ಡ್. ನನಗೆ ಒಂದು ಏನು ಬರ್ತೈತೆ ಹೇಳ್ರಿ ನೋಡ್ರಿ. 1ನೇ ಪೇತ್ರ 2ನೇ ತಿಮೋತಿ 2ನೇ ತಿಮೋತಿ 4:7 ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಏನಂತೆ? ಓಟ. ಎಲ್ಲ ಹೇಳ್ರಿ, ಓಟ, ರೇಸ್ ಹೇಳ್ರಿ. ಓಡೋದು ಏನಂತಾರೆ? ರೇಸ್. ಹೌದಲ್ಲ? ನಮ್ಮ ಮಗ ಯಾರನ್ನ ಓಡ್ತಾ ಇದ್ರೆ ಏನ್ ಹೇಳ್ತೀವಿ? ಮಗ ನೀನು ಫಸ್ಟ್ ಜೋರು ಓಡಿ ಫಸ್ಟ್ ಬರ್ಬೇಕಂತ ಹೇಳ್ತೀವಿಲ್ಲ ಹೇಳ್ರಿ. ಓಡೋರೆಲ್ಲ ಯಾಕೆ ಓಡ್ತಾರೆ? ಲಾಸ್ಟ್ ಬರ್ಬೇಕಂತ ಓಡ್ತಾರ? ಎಲ್ಲರೂ ಫಸ್ಟ್ ಬರ್ಬೇಕಂತ ಓಡ್ತಾರೆ. ಎಲ್ಲರೂ ಫಸ್ಟ್ ಬರ್ತಾರ ಅಂದ್ರೆ ನಾವು ಓಡ್ಲೇಬೇಕು. ಆಮೇಲೆ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ಎಲ್ಲ ಹೇಳ್ರಿ, ಏನ್ ಕಾಪಾಡಿಕೊಂಡೇನೆ? ಫಾಸ್ಟ್ರು. ಫಾಸ್ಟ್ರು ಫಾಸ್ಟ್ರು. ಸ್ವಲ್ಪ ಜನ ಏನ್ ಫಾಸ್ಟ್ ಒಂದು ಕಂಪೌಂಡ್ వేసుకుని నడుస్తారు. ఫాస్ట్ అనే పట్టాన్ని కాపాడుకునేది కాదండి. నేను మంచి విశ్వాసి, ఫాస్ట్గా అందే నాకే చెప్తాడు. నేను లేదంటే ఏం లేదు ఫాస్ట్కి. ఆ పట్టాల క్రీస్త నంబికే. యు హ్యావ్ టు గార్డ్ యువర్ faith in Jesus. ನಿನ್ನ ನಂಬಿಕೆಯನ್ನ, ಕ್ರಿಸ್ತನ ಮೇಲಿರುವ ನಂಬಿಕೆ, ಅದನ್ನು ನೀನು ದಿನಾ ಕಾಪಾಡ್ಕೋಬಹುದು ಹೇಳ್ರಿ. ಏನ್ ಹೇಳ್ತಿದ್ದಾನೆ ಪೌಲನು? ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ನಾನು ಏನ್ ಮಾಡಿದ್ದೇನೆ? ನನ್ನ ಓಟವನ್ನು, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ಅಂದ್ರೆ ನನ್ನನ್ನು ದೇವರು ಯಾವಾಗ ಆ ಒಂದು ಯಾವ ನೋಡೋದು ಸೌಲನನ್ನು ಭೇಟಿಯಾಗಿದ್ದು ದೇವರು ಅಲ್ಲಲ್ಲ, ಸೌಲನ ಎಲ್ಲಿಗೆ ಹೋಗ್ತಿರ್ತಾನಲ್ಲ, ಯಾವ ದಾರಿ ಅದು? ದಮಸ್ಕಕ್ಕೆ ಹೋಗ್ಬೇಕಾದ್ರೆ ದೇವರು ಮಾತಾಡಿದಲ್ಲ, ಅವತ್ತು ಬಂತಲ್ಲ ನಂಬಿಕೆ, ಅದೇ ನಂಬಿಕೆನ ಸಾಯೋವರೆಗೂ ಕಾಪಾಡ್ಕೊಂಡ. ಇವತ್ತು ನಾನು ಹೇಳ್ತೀನಿ, ನಿನ್ನ ನಂಬಿಕೆ ಹೆಂಗೈತೆ? ಕಷ್ಟ ಬಂದ ಮುಂದೆ ನಿನ್ನ ನಂಬಿಕೆ ಒಂಥರ ಬಲೂನ್ ಆದಂಗ ಉಫ್ ಅಂತ ಗಾಳಿ ಬಂದ್ಬಿಡ್ತದ ಒಳಗೆ ಹೇಳ್ರಿ. ಸ್ವಲ್ಪ ಜನಕ್ಕೆ ಹೆಂಗೆ ನಂಬಿಕೆ? ಹೆಂಗೆ ಈ ಬಲೂನ್ ಊತೀವಲ್ಲ? ಇಲ್ಲ, ಬಲೂನ್ ಇದ್ರೆ ತೋರಿಸ್ತೀವಿ. ಯಾರ ಹತ್ರ ಆಯ್ತಾ ಬಲೂನು? ಇಲ್ಲ. ಬಲೂನ್ ಗಾಳಿ ಊದಿಗಳು ಹೆಂಗಾಗ್ತದೆ ಹೇಳ್ರಿ? ఏమవుతుంది బలూను? ఏమంటారు బలూన్ తెలుగాಗ? పీపీ. పీపీ ಅಲ್ಲಮ್ಮ, ಪೀಪಿ ಅಂದ್ರೆ ಊದೋದು. ಬಲೂನ್. ಎಷ್ಟು ಜನ ಬಲೂನ್ ನೋಡ್ರಿ? ಬಲೂನ್ ಗಾಳಿ ಊದಿದ್ಕೊಳ್ಳಿ ಏನಾಗ್ತದೆ? ಅದು ಗಾಳಿ ಹೋಗಿದ್ಕೊಳ್ಳಿ. ಸ್ವಲ್ಪ ಜನ ಹಂಗೆ ಕಷ್ಟ ಬಂದ್ರೆ ಏಸಪ್ಪ ತುಂಬಾ ದುಡ್ಡಿದನ್ಕ ಎಕ್ಕಡಿಪೋದಮ್ಮ ಸಂಡೆ ಚರ್ಚಿ ಹಬ್ಬದಲ್ಲೇ ವಚಾರ ಹಬ್ಬದನ ಇನ್ನು ಅವ ಸಂಡೆ ಆದ್ರೆ ಒಳ್ಳೆ ಫಿಲಿಮ್ ಇದ್ಬಿಟ್ರೆ ಮುಗೀತು. ಪಾಸ್ಟರ್ ಇಲ್ಲ, ಚರ್ಚ್ ಇಲ್ಲ, ಏನಿಲ್ಲ. ಈ ನಂಬಿಕೆ ಅಮ್ಮ, ನೀನೇನ ಕಳ್ಕ, ನಂಬಿಕೆನ ಮಾತ್ರ ಕಳ್ಕೋಬಾರ್ದು. ನೀನು ನಂಬಿಕೆ ಕಳ್ಕೊಂಡಿ ಅಂದ್ರೆ ನೀನು ಭ್ರಷ್ಟನಾಗಿದ್ದಿ. ಪೌಲ್ ಹೇಳ್ತಾನೆ, ನಾನು ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಆಮೇಲೆ ಹೇಳ್ತಾನೆ ಕೇಳ್ರಿ, ಕೆಳಗೆ ಏನ್ ಹೇಳ್ತಾನೆ? 8ನೇ ವಚನ ಹಾಕು. 8ನೇ ವಚನ, ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ರಿವಾರ್ಡ್, ಪ್ರೈಸ್ ಐತರಿ. ನಿನ್ನ ನಂಬಿಕೆಗೆ ಏನೈತಮ್ಮ ಹೇಳ್ರಿ? ಪ್ರೈಸ್ ಐತೆ ಹೇಳ್ರಿ. ಹೇಳು ಬಾಯ್ ತೆರೆದು ಹೇಳು. ನನ್ನ ನಂಬಿಕೆಗೆ ಹಿಂಗಂದ್ರೆ ಒಪ್ಪಿಗೆಣಗೇ ಇಲ್ಲ ನಾನು, ಗೊತ್ತಲ್ಲ. ನನ್ನ ನಂಬಿಕೆಗೆ ಹಿಂಗ ಇಲ್ಲ ಹೇಳ್ಬೇಕು. ನನ್ನ ನಂಬಿಕೆಗೆ
ప్రతిಫಲ ಉಂಟು. ಹೇಳ್ರಿ, ನನ್ನ ನಂಬಿಕೆಗೆ బహుమానం ఉంటూ. నీ ఒక విశ్వాసానికి ఒక ప్రతిఫలం, బహుమానం ఉంది. ಏನೋ ಎಲ್ಲರೂ ನಂಬರೋಣ, ನಾನು ನಂಬಿನಿ. ಆಹಾ, ನಿನ್ನ ನಂಬಿಕೆ, ನೀನು ನಂಬಿಯಲ್ಲ, ನಿನ್ನ ನಂಬಿಕೆಗೆ ಪ್ರತಿಫಲ ಇದೆ. ಪ್ರತಿಯೊಬ್ಬನಿಗೆ ಕೊಡುವ ಪ್ರತಿಫಲ ಆತನ ತನ್ನ ಕೈಯಲ್ಲಿ ಇಟ್ಕೊಂಡನಮ್ಮ. ನೀನು ಯಾರೇ ಆಗಿರು, ಆತನ ಮೇಲೆ ನಂಬಿಕೆ ಇಟ್ಟೆ ಅಲ್ಲ, ದೇವ್ರು ನಿನ್ನನ್ನು ಏನು ಮಾಡ್ತಾನೆ? ಪ್ರತಿಫಲ. ಶಿಷ್ಯರು ಏನು ಮಾಡ್ದ? ಎಲ್ಲ ಗದರಿಸಿ ಶಾಂತ ಮಾಡಿ ಮತ್ತೆ ಅವ್ರು ಏನು ಮಾಡ್ದ? ಆಚೆ ದಡ ಕರ್ಕೊಂಡೋದ ಇಲ್ಲ? ಹೇಳ್ರಿ ಹೇಳ್ರಿ, ಆತನ ಮೇಲೆ ನಂಬಿಕೆ ಇಡುವವ್ರನ್ನು ಕೂಡ ಎಲ್ಲ ಕಷ್ಟಗಳಿಂದ, ಎಲ್ಲ ದುಃಖಗಳಿಂದ ಆತನು ಬಿಡಿಸಿ ಕೊನೆಗೆ ಆತನು ದಡ ಮುಟ್ಟಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನಂಬಿಕೆಯ ಓಟವನ್ನು ಓಡೋಣ. ಆಮೆನ್. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ಪರಲೋಕ ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ನಾವು ನೋಡುವವರಾಗಿ ಅಲ್ಲ, ನಂಬುವವರಾಗಿ ನಡೆಯುವಂತೆ ಕೃಪೆ ಮಾಡಕತ್ತೀನಿ. ನಮ್ಮಲ್ಲಿ ಇರುವಂಥ ಈ ನಂಬಿಕೆ ದಿನ ದಿನ, ವಾರ ವಾರ, ತಿಂಗಳು ತಿಂಗಳು, ವರ್ಷ ವರ್ಷ ಅದು ಅಧಿಕವಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ಉನ್ನತ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ. ಎಲ್ಲರೂ ಸೇರೋಣ. ಆಮೆನ್, ಆಮೆನ್.